ಬೆಂಗಳೂರಿಂದ ಫೋನ್ ಮಾಡ್ತಿರೋದಾ? ಹಾ ಗುರುಜಿ, ಬೆಂಗಳೂರಿಂದ ಮಾಡ್ತಾರೆ. ಏನು ಮಾಡ್ಕೊಂಡಿರೋದು? ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾರೆ. ಜಾಬ್ ಮಾಡ್ತೀರಿ? ಹಾಂ. ಊಟ ಮಾಡಿದ್ರಾ? ಊಟ ಇನ್ನೂ ಇಲ್ಲ ಗುರುಜಿ, ಮಾಡ್ಬೇಕು. ನಿಮ್ದು ಗುರುಜಿ? ಆಯಿತು ಆಯಿತು. ಏನು ಕೆಲಸದಲ್ಲಿದ್ದೀರಾ? ಇಲ್ಲ ಗುರುಜಿ, ಕೆಲಸದಲ್ಲಿ ಇಲ್ಲ. ಕೆಲಸ ಮುಗಿಸ್ಕೊಂಡು ಬಂದಿದ್ವಿ. ಓಕೆ, ಮನೆಗೆ ಬಂದಿಲ್ಲ ಇನ್ನೂ? ಮನೆಗೆ ಬಂದಿಲ್ಲ, ಆಚೆ ಇದ್ವಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಆಚೆ ಬಂದಿದ್ವಿ. ಆಗಲಿ ತೊಂದರೆ ಇಲ್ಲ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ನಾನು 1 ವರ್ಷದಿಂದ ನೋಡ್ತಾ ಇದ್ದೇನೆ ಗುರುಜಿ. 1 ವರ್ಷ? ಹಾಂ. ಎಷ್ಟು ವಯಸ್ಸು ನಿಮಗೆ? ನಮಗೆ 26 ಗುರುಜಿ. 26 ವರ್ಷ? ಹಾಂ ಗುರುಜಿ. ಆಯ್ತಪ್ಪ. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹಾಂ ಗುರುಜಿ, ಇದೆ ಗುರುಜಿ. ಹೇಳಪ್ಪ, ಏನು ಮನೆಗೋಗಿ ಮಾತಾಡೋಕ್ಕಲ್ಲ ಅಂತ ಇಲ್ಲೇ ಮಾತಾಡ್ತಿದೀಯಾ? ಸುಮ್ಮನೆ ಹಂಗೆ ಬಂದೆ ಗುರುಜಿ, ಮನ್ಸು ಸರಿ ಇರಲಿಲ್ಲ, ಆಚೆ ಬಂದಿದ್ವಲ್ಲ. ಆಯ್ತು, ತೊಂದರೆ ಇಲ್ಲ, ಒಳ್ಳೇದಾಗ್ಲಿ. ಅಂದ್ರೆ ಇದೇ ಮೊದಲನೇ ಸಾರಿ ಪ್ರಯತ್ನ ಮಾಡಿದ್ದ ಅಥವಾ ಈ ಮುಂಚೆ ಮಾಡಿದ್ರಾ? ಇಲ್ಲ ಗುರುಜಿ, ಮಾಡಿದೆ, ಸುಮಾರು ಸತಿ ಮಾಡಿದ್ದೇನೆ. ಬಿಜಿ ಇರ್ತದಲ್ಲ, ನನಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಓಕೆ ಓಕೆ. ಬಟ್ ಲೈವ್ ಎಲ್ಲ ನೋಡ್ತಾ ಇದ್ರಿ ಬಿಡು ಆದಾಗ? ಹಾ ಗುರುಜಿ, ನೋಡ್ತಾ ಇದ್ವಿ. ಹೇಳಪ್ಪ, ಏನು ಕತೆ? ಗುರುಜಿ, ಅದೇ ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೆ. ಏನು ಓದಿದ್ದೀರಾ ಗುರುಜಿ? ಏನು ಓದಿದೀಯಪ್ಪ ಅಂದೆ. ನಾ ಸೆಕೆಂಡ್ PUC ಗುರುಜಿ. ಸೆಕೆಂಡ್ PUC? ಹಾ. ಓ, ಏನು ಅಲ್ಲಿಗೆ ನಿಲ್ಲಿಸ್ಬಿಟ್ರಾ? ಹಾ, ಅಲ್ಲಿಗೆ ನಿಲ್ಸ್ಬಿಟ್ಟೆ ಗುರುಜಿ. ಅದು ಓದಕ್ಕಾಗಿಲ್ಲ ಮುಂದೆ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ನೀವು ಮೂಲತಃ ಬೆಂಗಳೂರವರಲ್ಲ? ಇಲ್ಲ, ನಮ್ದು ಹಾವೇರಿ. ಇಟ್ಸ್ ಓಕೆ. ಸೊ ಉತ್ತರ ಕರ್ನಾಟಕದ ಕಡೆಯವರು? ಹಾ ಗುರುಜಿ. ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? ಬೆಂಗಳೂರು ಬಂದು ಒಂದು 6 ವರ್ಷ ಆಯ್ತು ಗುರುಜಿ. ನೀವು ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪ ಅಮ್ಮನಿಗೆ? ನಾವು 5 ಜನ ಗಂಡು ಮಕ್ಕಳು ಗುರುಜಿ. 5 ಜನ? ಹಾ, 5 ಜನ. ಗಂಡು ಮಕ್ಕಳೇ 5 ಜನ? ಹೌದು ಗುರುಜಿ. ಓ, ಇನ್ನೇನು ಒಬ್ರು ಕಡಿಮೆ, ಅರ್ಧ ಡಜನ್. ನೀವೆಷ್ಟನೇವರು? ನಾವು 4ನೇದವರು ಗುರುಜಿ. ನೀವು 4ನೇದವರು? ಅಂದ್ರೆ ನಿಮ್ಮ ಅಣ್ಣ ತಮ್ಮದಿರೆಲ್ಲ ಬೆಂಗಳೂರಲ್ಲೇ ಇದ್ದೀರಾ ಅಥವಾ ಊರಲ್ಲಿ ಇದ್ದೀರಾ? ಹಾ, ನಾವು 3 ಜನ ಬೆಂಗಳೂರಲ್ಲೇ ಇದೀವಿ, 2 ಊರಲ್ಲಿ ಇದ್ದಾರೆ. ಅಂದ್ರೆ ಒಂದೇ ರೂಮಲ್ಲಿ ಇದ್ದೀರಾ? ಹೌದು ಹೌದು ಗುರುಜಿ, ಒಂದೇ ರೂಮ್. ಅಂದ್ರೆ ನೀವೇ ಅಡುಗೆ ಮಾಡ್ಕೊಂಡು ನೀವೇ ತಿನ್ನಂಗ ಅಥವಾ ಅಮ್ಮ ಯಾರಾದರೂ ಬಂದಿದ್ದಾರಾ? ಇಲ್ಲ, ಫ್ಯಾಮಿಲಿ ಇದೆ. ನಮ್ಮ ಅಣ್ಣ ಮದುವೆ ಆಗಿದೆಯಲ್ಲ, ಅವ್ರಿಗೆ ಮಾತ್ರ. ಓಕೆ, ಅಣ್ಣಂದು ಮಾತ್ರ ಮದುವೆ ಆಗಿದೆಯಾ? ಹಾ, ನಮ್ಮ ಅಣ್ಣದಿರೋದು ಆಗಿದೆ ಮದುವೆ, ನಮ್ದು ಇನ್ನೂ ಇಬ್ಬರದ್ದು ಆಗಿಲ್ಲ ಅಷ್ಟೇ. ಸೊ ಇನ್ನು ಮೂವರದಾಗಿದೆ, ಇನ್ನಿಬ್ಬರದಾಗಿಲ್ಲ? ಹಾ, ಇನ್ನಿಬ್ಬರದ್ದು ಆಗಿಲ್ಲ. ಅಪ್ಪ ಅಮ್ಮ ಊರಲ್ಲಿದ್ದಾರೆ, ಇಲ್ಲಿದ್ದಾರ? ಊರಲ್ಲೇ ಇದ್ದಾರೆ ಎಲ್ರು. ಸೊ ನೀವು PUC ವರ್ಗೂ ಓದಿದ್ದು ಹಾವೇರಿಲಿ? ಹಾ ಗುರುಜಿ, ಹಾವೇರಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ರಿ, ಇಲ್ಲಿ ಒಂದು ಕೆಲ್ಸಕ್ಕೆ ಸೇರ್ಕೊಂಡ್ರಿ? ಹಾ ಗುರುಜಿ, ಈ ಲವ್ ಹಾವೇರಿದ ಬೆಂಗಳೂರ್ದ? ಇಲ್ಲ ಗುರುಜಿ, ಊರಿಂದ ಹಾವೇರಿ ಇದೆ, ಇಲ್ಲಿದ್ದಲ್ಲ. ಅಲ್ಲಿ ಅಲ್ಲಿ ಯಾವಾಗ ಶುರುವಾಗಿದ್ದು? ಅಲ್ಲಿ ಒಂದು 2014ರಲ್ಲಿ ಸ್ಟಾರ್ಟ್ ಆಗಿದೆ ಗುರುಜಿ. ಅಲ್ಲಪ್ಪ, ಏನು ಓದ್ತಾ ಇದ್ದೆ ಆಗ ಅಂತ? ಸ್ಕೂಲ್ ಅಲ್ಲಿ ಗುರುಜಿ, ಸ್ಕೂಲ್ 9th ಕ್ಲಾಸ್. 9ನೇ ಕ್ಲಾಸ್ ಪ್ರೀತಿ? ನೀವು ಓದಕ್ ಹೋಗಿಲ್ಲ ಹಂಗಾರೆ? ಓಕೆ. ಸೊ ನಿಮ್ ಕಡೆಯಿಂದಲ್ಲ ಆ ಕಡೆಯಿಂದನಾ? ಹಾ ಗುರುಜಿ. ಆ ಹುಡುಗಿ ಕಡೆಯಿಂದನ ನೀವು ಇಷ್ಟಪಟ್ಟಿದ್ದ? ಹಾ, ಫಸ್ಟ್ ನಾನು ಇಷ್ಟಪಟ್ಟಿದ್ದು, ಆಮೇಲೆ ಅವ್ರು ಇಷ್ಟಪಟ್ಟಿದ್ದು. 9ನೇ ಕ್ಲಾಸ್ಗೆ ಹೇಳ್ಕೊಳ್ಳೋಷ್ಟು ಧೈರ್ಯ ಇತ್ತ? ಅವಾಗಿಲ್ಲ, ಒಂಥರ ಇದು ಗುರುಜಿ. ಅಂದ್ರೆ ನಮಗೆ ಈ ಸ್ಕೂಲ್ ಇದ್ದಿದ್ದಿನ ಮನೇಲಿ ಎಲ್ಲಾರ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದ್ರೆ ಮೇಷ್ಟ್ರನ್ನ ರಜೆ ಕೇಳಕ್ಕೆ ಭಯ ಪಡ್ತಿದ್ದ. ನೀನು ಹುಡುಗಿಗೆ ಹೋಗಿ ಲವ್ ವಿಷಯ ಹೇಳೋಷ್ಟು ಧೈರ್ಯ? ಓಕೆ, ಹೆಂಗೆ ಹೇಳಿದೆ ನೀನು? ಅಂದ್ರೆ ಅದೇ, ನೀವು ಇಷ್ಟ ನಮ್ಗೆ ಅಂತ ಹೇಳಿದ್ವಿ ಗುರುಜಿ. ಅದಾದ್ಮೇಲೆ ಅವ್ರು ಸಡನ್ ಒಪ್ಕೊಳ್ಳಿಲ್ಲ. ಓಕೆ, ಡೈರೆಕ್ಟ್ ಹಾ, ಡೈರೆಕ್ಟ್ ಹೇಳ್ಬಿಟ್ಟಿದ್ವಿ. ಅದಾದ್ಮೇಲೆ ಅವರು 1.5 ವರ್ಷ ತಗೊಂಡ್ರು ಮತ್ತೆ ರಿಪ್ಲೈ ನಮ್ಗೆ ಕೇಳಕ್ಕೆ. ಅಂದ್ರೆ 10ನೇ ಕ್ಲಾಸ್ ಎಲ್ಲ ಮುಗಿಸಿ PUCಗೆ ಬಂದಾಗ ಅದು ಅಪ್ರೂವ್ ಆಯ್ತು? ಹಾ, ಅದು ಅವಾಗ ಆಯ್ತು. ಅದಾದ್ಮೇಲೆ ಓಕೆ ಅಂತ ಹೇಳಿದ್ರಲ್ಲ, ಚೆನ್ನಾಗಿ ನಡೆದಿತ್ತು. ಅಂದ್ರೆ 10ನೇ ಕ್ಲಾಸ್ ಪಾಸ್ ಆದ್ರೆ ಫೇಲ್ ಆದ್ರು? ಪಾಸ್ ಆದ ಗುರುಜಿ. ಓಕೆ ಓಕೆ. ಲವ್ ಮಾಡ್ತಾ ಪಾಸ್ ಆಗಿದೆ, ಗ್ರೇಟ್ ಕಣೆಯ. ಹಂಗೆ ಓದ್ತಾ ಇದ್ದೆ ಗುರುಜಿ. ನಾನು ಓದ್ಕೊಂಡೇ ಅದು ಮಾಡ್ತಾ ಇದ್ದೆ, ಬಟ್ ಓದೋದ್ರಲ್ಲಿ ಜಾಸ್ತಿ ಇದು ಮಾಡ್ತಾ ಇದ್ದೆ. ಓದೋದ್ರಲ್ಲೂ ಅದಾದ್ಮೇಲೆ ಮುಂದೆ ಇದೆ, ಬಟ್ ಅದು ಅಂದ್ರೆ ನಾನು ಫಸ್ಟ್ PUC ಚೆನ್ನಾಗಿ ಓದ್ತಾ ಇದ್ದೆ. ಅಲ್ಲ, ಒಂದ್ ನಿಮಿಷ. ಈಗ ಹೈಸ್ಕೂಲಲ್ಲಿ ಸ್ವಲ್ಪ ಓದೋದ್ರಲ್ಲಿ ಮುಂದಿರೋ ವಿದ್ಯಾರ್ಥಿನ ಸ್ವಲ್ಪ ಕಡಿಮೆನೋ ನೀವು? ನಾವು ಮಧ್ಯದಲ್ಲಿ ಗುರುಜಿ.
ಮಧ್ಯ ಬೆಂಚು. ಈ ಕಡೆ ಮುಂದಿನ ಬೆಂಚು ಅಲ್ಲ, ಹಿಂದಿನ ಬೆಂಚು ಅಲ್ಲ. ಈ ಕಡೆ ಪಾಸು ಆಗಿಲ್ಲ, ಫೇಲ್ ಆಗಿಲ್ಲ ಗುರುಜಿ. ಆ ಹುಡುಗಿ ಹೆಂಗೆ? ಆ ಗುರುಜಿ ಆ ಹುಡುಗಿನೂ ಹಂಗೇನಾ? ಇಲ್ಲ, ಆ ಹುಡುಗಿ ಒಂದ್ ನಮ್ಗಿಂತ ಅಂದ್ರೆ ಅವ್ರಿಗೆ ಓದಕ್ ಇಂಟ್ರೆಸ್ಟ್ ಇರಲಿಲ್ಲ. ನಿಮಗಿಂತ ಈ ಕಡೆ? ನಮ್ಗಿಂತ ಕಡೆ. ಅಲ್ಲ, ಎಕ್ಸಾಮಲ್ಲಿ ಹೇಳ್ಕೊಡ್ತಾರೆ ಅನ್ನೋ ಕಾರಣಕ್ಕೆ ಲವ್ ಮಾಡಿದವ್ರು ಇದ್ದಾರೆ ಕೆಲವೊಬ್ರು. ಅದಕ್ಕೆ ನಿಮ್ಮನ್ನೇನಾರು ಹಂಗೆ ನೀನೇನಾರು ಹೇಳ್ಕೊಡ್ತಾರೆ ಅಂತ ಲವ್ ಮಾಡಿಬಿಟ್ಟ. ಸೊ ಹಂಗೇನಿಲ್ಲ, ನಿಮಗಿಂತ ಕಡೆ ಓದೋದ್ರಲ್ಲಿ ಸ್ವಲ್ಪ. ಹೌದು ಗುರುಜಿ. ಆಯಿತು. ಸೊ PUC ಬಂದಾಗ ಹುಡುಗಿ ಒಪ್ಪಿಗೆ ಕೊಡ್ತಾ? ಗುರುಜಿ ಒಪ್ಪಿಗೆ ಕೊಡ್ತು. ಅಂದ್ರೆ ಫಸ್ಟ್ PUC ಒಪ್ಪಿಗೆ ಆಯ್ತದು. ಆ ಹುಡುಗಿಗೆ 9ನೇ ಕ್ಲಾಸಲ್ಲಿ ಪ್ರಪೋಸ್ ಮಾಡಿದಾಗ ಮೇಷ್ಟ್ರ ಗೀಷ್ಟ್ರಿಗೆ ಹೇಳಲಿಲ್ವಾ? ಇಲ್ಲ ಗುರುಜಿ, ಅದೇನು ಹೇಳಿಲ್ಲ. ಏನ್ಗೂ ಗೊತ್ತಿಲ್ಲ, ಅವ್ರು ಹೇಳಿಲ್ಲ, ಸುಮ್ಮನೆ ಆಗಿದ್ರು ಅಷ್ಟೇ. ಆಯ್ತಪ್ಪ. ಅದಾದ್ಮೇಲೆ ಒಪ್ಪಿಗೆ ಆಯ್ತು. ಆಮೇಲೆ ಫಸ್ಟ್ PUC ಆದ್ಮೇಲೆ ಒಪ್ಪಿಗೆ ಆಯ್ತು. ಆಮೇಲೆ ಚೆನ್ನಾಗೇ ಇದ್ವಿ. ಒಂದ್ ವರ್ಷ ಅಷ್ಟು ಚೆನ್ನಾಗಿದ್ವಿ ಗುರುಜಿ. ಅದಾದ್ಮೇಲೆ ಏನೋ ಸಡನ್ ಆಗಿ ಗೊತ್ತಿಲ್ಲ, ಮಾತಾಡೋದೆಲ್ಲ ನಿಲ್ಸ್ಬಿಟ್ರು. ಆಮೇಲೆ ಅಲ್ಲ, ಸೆಕೆಂಡ್ PUC ವರ್ಗೂನಾ ಅಥವಾ ಫಸ್ಟ್ PUC ವರ್ಗೂ ಮಾತ್ರನಾ? PUC ವರೆಗೂ ಗುರುಜಿ. ಸೆಕೆಂಡ್ PUC ವರ್ಗೂ ಚೆನ್ನಾಗಿದ್ರ? ಚೆನ್ನಾಗಿದ್ವಿ. ಮಾತ್ ನಿಲ್ಲಿಸ್ಬಿಟ್ರು ಅಂತ. ಫೋನ್ ಇತ್ತ? ಇಬ್ರು ಫೋನ್ ಇತ್ತ? ಹೌದು ಗುರುಜಿ, ಇತ್ತು. ಶಬಾಷ್. ಓಕೆ, ಹೇಳಪ್ಪ. ಮಾತು ಯಾಕೆ ನಿಲ್ಲಿಸ್ಬಿಟ್ರು? ಏನೋ ಗುರುಜಿ ಗೊತ್ತಿಲ್ಲ, ಮಾತೆಲ್ಲ ನಿಲ್ಸ್ಬಿಟ್ರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ, ಎಂಗೇಜ್ಮೆಂಟ್ ಆಗಿದೆ ಅಂತ. ಅಯ್ಯಯ್ಯೋ, ಹೌದಾ? ಗುರುಜಿ, ಇಲ್ವಾ? ಗೊತ್ತೇ ಆಗಿಲ್ಲ ಗುರುಜಿ. ಅಂದ್ರೆ ಸಡನ್ ಆಗಿ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಏನೂ ಇಲ್ಲ. ಗೊತ್ತು ಅವಾಗ ಒಂದು 6 month ಗಂಟ ಏನ್ ಮೆಸೇಜ್ ಇಲ್ಲ, ಯಾವ್ದು ಇಲ್ಲ. ಬಟ್ ನಿಮಗ್ ಗೊತ್ತಾಗಿದೆ ಹೇಗೆ? ನಮಗ್ ಗೊತ್ತಾಗಿದೆ. ಅಂದ್ರೆ ನಮ್ಗೆ ಗೊತ್ತಾಗಿರ್ಲಿಲ್ಲ. ಬಟ್ ಆಮೇಲೆ ಗೊತ್ತಾಯ್ತು ಹಿಂಗೆ, ಅಂದ್ರೆ ಈ ತರ ಎಲ್ಲ ಆಗಿದೆ ಅಂತೇಳಿ. ಆಮೇಲೆ ನಾನ್ ಕೇಳಿದ್ರೆ ಏನ್ ಮಾತಾಡ್ತಾ ಇರಲಿಲ್ಲ ಗುರುಜಿ. ನಾವು ಬಂದ್ರೆ ದೂರ ಹೋಗೋದು, ಆಮೇಲೆ ಏನೋ ಮಾತಾಡ್ತಾ ಇರ್ಲಿಲ್ಲ. ಕಾಲೇಜಲ್ಲೇನಾ? ಬಟ್ ಅಂದ್ರೆ ನಿಮಗೆ ಗೊತ್ತಾಗೋಷ್ಟೊತ್ತಿಗೆ ಎಂಗೇಜ್ಮೆಂಟ್ ಆಗ್ಬಿಟ್ಟಿತ್ತ ಅಥವಾ ಫಿಕ್ಸ್ ಆಗಿತ್ತ? ಫಿಕ್ಸ್ ಆಗಿತ್ತಂತೆ, ಇನ್ನೂ ಆಗಿರಲಿಲ್ಲ ಗುರುಜಿ. ಫಿಕ್ಸ್ ಆಗಿತ್ತಂತೆ, ಬಟ್ ಹೇಳ್ಬೋದಾಗಿತ್ತು. ಓಕೆ, ಹಂಗ್ ಫಿಕ್ಸ್ ಆಗಿದೆ ಅಂತ ನಿಮಗ್ ಗೊತ್ತಾದ ಮೇಲೆ ನೀವು ಹೋಗಿ ಕೇಳಿದ್ರಾ? ಅದೇ ನಾನು ಕೇಳೋಣ ಅಂತ ಹೋದೆ ಗುರುಜಿ. ಅಂದ್ರೆ ಮಗ ಕೊಟ್ಟು ಮಾತಾಡ್ತಾ ಇರ್ಲಿಲ್ಲ, ದೂರ ಹೋಗೋದು ಅನುಭವ. ನಾನು ಹೋದ್ರೆ ಸಾಕು, ದೂರ ಹೋಗೋದು. ಈ ತರ ಎಲ್ಲ ಆಯ್ತು. ಆಮೇಲೆ ನಾನು ಒಂದಿನ ಅಂದ್ರೆ ಇಷ್ಟ ಆದ್ರೂ ನನ್ಗೆ ಇದಾಗಿಲ್ಲ. ಆಮೇಲೆ ನಾನು ಒಂದಿನ ಹೋಗಿ ಕೇಳಿದೆ ಡೈರೆಕ್ಟ್ ಆಗಿ, ಮತ್ತೆ ಒಂದು 5 ನಿಮಿಷ ಮಾತಾಡ್ಬೇಕು ಇರೋ ಅಂತ ಹೇಳಿ. ಅವಾಗ ಹೋಗಿ ಕೇಳಿದ. ಇವಾಗ ಮನೆಯಲ್ಲ ಒಪ್ಪಿದೆ, ಆ ತರ ಎಲ್ಲ ಹೇಳ್ಬೋದಾಗಿತ್ತು. ಬಟ್ ಏನ ಸಡನ್ ಆಗಿ ಒಂದೇ ಸತಿ ಇಷ್ಟ ಇಲ್ಲ ನನ್ಗೆ, ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ರೆ ಗುರುಜಿ. ಅರ್ಥ ಆಗ್ಲಿಲ್ಲ. ಏನಪ್ಪ ಅದು? ಇವಾಗ ನಾನು ಹೋಗಿ ಕೇಳಿದ ತಕ್ಷಣ ನೀನ್ ನನ್ಗೆ ಇಷ್ಟ ಇಲ್ಲ, ನಾನು ಅದಕ್ಕೆಲ್ಲ ಬೇರೆ ಮದುವೆ ಆಗ್ತಿದೀನಿ ಅಂತ ಆ ತರ ಹೇಳಿದ್ರು ಗುರುಜಿ. ನನ್ಗೆ ಅಯ್ಯೋ, ಹೌದಾ? ಅಂದ್ರೆ ನೀವೇ ಇಷ್ಟ ಇಲ್ಲ ಅಂತ? ನಾನು ನಾನು ಅದನ್ನೇ ಹೇಳಿದೆ. ಇಷ್ಟ ಇಲ್ಲ ಅಂತ ನೀನ್ ಅವಾಗ ಹೇಳ್ಬೇಕಾಗಿತ್ತು. ಇವಾಗ ಅವಾಗೆಲ್ಲ ಒಪ್ಕೊಂಡ್ಬಿಟ್ಟು ಇವಾಗ ಯಾಕೆ ಇಷ್ಟ ಆಗ್ತಿಲ್ಲ ಅಂತ ನಾನು ಕೇಳಿದೆ. ಅದೇನೋ ಗೊತ್ತಿಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರು. ಬಟ್ ನೀವ್ ಅಂದ್ಕೊಂಡಿದ್ರಿ ಇಲ್ಲ ಮನೆಯವ್ರು ಹಿಂಗ್ ಒತ್ತಾಯ ಮಾಡ್ಬಿಟ್ರು ಅಂತ ಹೇಳ್ತಾಳೆ ಅಂತಲಾದ್ರೂ ಅಂದ್ಕೊಂಡಿದ್ರಿ ಮಿನಿಮಮ್. ಗುರುಜಿ. ಬಟ್ ಅವರು ನೀನೇ ಇಷ್ಟ ಇಲ್ಲ ಅಂದ್ಬಿಟ್ರು ನೇರವಾಗಿ? ನೇರವಾಗಿ ನನ್ಗೆ ಬೇರೆಯವ್ರು ಹೇಳಿದ್ ಈ ತರ ಆಯ್ತೆ ಅಂತ ಹೇಳಿ. ಬಟ್ ನಾನು ಬೇರೆಯವ್ರ ಮಾತೆಲ್ಲ ಕೇಳಿಲ್ಲ. ನೋಡೋಣ, ನಾನು ಅವ್ರಿಗೆ ಕೇಳೋಣ ಅಂತ ಹೋದೆ. ಅವ್ರು ನನ್ಗೆ ಈ ತರ ಹೇಳಿದ್ರು. ಅದಾದ್ಮೇಲೆ ನಾನು ಅಷ್ಟೇ ಒಂದು 6 month ಅಷ್ಟೇ ಊರಲ್ಲಿದ್ದೆ ಗುರುಜಿ. ನಾನು ಅದಾದ್ಮೇಲೆ ನಾನು ಬೆಂಗಳೂರು ಬಂದ್ಬಿಟ್ಟೆ. ಅಲ್ಲಿ ಊರಾಗ ಇರಕ್ ಆಗಿಲ್ಲ ನನ್ಗೆ. ಅಂದ್ರೆ ನಿಮ್ಮೂರ್ದೇನಾ ಹುಡುಗಿ? ಹೌದು ಗುರುಜಿ. ಏನಲ್ಲ ಹೋಗ್ತಾ ಎದುರುಗಡೆ ಸಿಗೋ ಹುಡುಗಿನೇ ಹಂಗಾದ್ರೆ? ಅಂದ್ರೆ ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಸ್ವಲ್ಪ ಒಂದು 2 ಕಿಲೋಮೀಟರ್ ಆಗಿದೆ ಗುರುಜಿ ಅವ್ರ ಮನೆ. ಹತ್ರ ಏನ್ ಇರ್ಲಿಲ್ಲ, ಅಕ್ಕಪಕ್ಕ ಏನ್ ಇರ್ಲಿಲ್ಲ, ಊರ್ ಒಂದೇನೆ. ಓಕೆ, ಒಂಥರ ತೋಟದ ಮನೆಗಳ ತರ? ಗುರುಜಿ, ತೋಟದ ಮನೆಗಳ ತರ ದೂರ? ಹೌದು ಗುರುಜಿ, ತೋಟದ ಮನೆಗಳು. ಸೊ ಆಮೇಲೆ ನೀವು ಈಕೆ ಇನ್ನ ನಮ್ಮ ಕಾಂಟ್ಯಾಕ್ಟಿಗೆ ಸಿಗೋಳಲ್ಲ ಅಂತ ಗೊತ್ತಾಗಿ ಬೆಂಗಳೂರಿಗೆ ಬಂದಿದ್ದ ಅಥವಾ? ಹೌದು ಗುರುಜಿ. ಅಂದ್ರೆ ನನ್ಗೆ ನಾನು ಅವಾಗೆಲ್ಲ ಜಾಸ್ತಿ ಎತ್ಕೊಂಡಿದ್ನಲ್ಲ ಗುರುಜಿ. ನಾನು ಎಷ್ಟು 3 ವರ್ಷದಿಂದ ಲವ್ ಮಾಡ್ತಾ ಇದ್ನಲ್ವಾ, ನನ್ಗೆ ಮನ್ಸಿಗೆ ಜಾಸ್ತಿ ಇದಾಗಿತ್ತು. ಆಮೇಲೆ ಸಡನ್ ಆಗಿ ಈ ತರ ಹೇಳಿದ್ರಲ್ಲ, ನನ್ಗೆ ಒಂಥರ ಬೇಜಾರಾಗೋಯ್ತು. ಆಮೇಲೆ ನೋವಾಗೋಯ್ತು. ನಾನು ಅದಕ್ಕೆ ನಮ್ಮ ಮನೇಲೆಲ್ಲ ಬೇಡ ಅಂದ್ರು, ನೀನು ಹೋಗ್ಬೇಡ, ಬೆಂಗಳೂರಲ್ಲೆಲ್ಲ ಕಷ್ಟ ಐತೆ. ಆಮೇಲೆ ಅವಾಗ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಮನೆಯವರು ಇಲ್ಲಿ ನಮ್ಮ ಬ್ರದರ್ ಎಲ್ಲ ಬಂದಿದ್ರಲ್ಲ, ಅವ್ರಿಗೆ ಮದುವೆ ಆಗಿರ್ಲಿಲ್ಲ. ಅವ್ರಿಗೆ ಬ್ಯಾಚುಲರ್, ಅವ್ರಿಗೆ ಅಡಿಗೆ ಮಾಡ್ಕೊಂಡು
ಮಾಡಕ್ಕೆಲ್ಲ ಕಷ್ಟ ಆಗುತ್ತೆ, ನೀನ್ ಅಲ್ಲಿ ಅವರೇ ಇದು ಕಷ್ಟ ಪಡ್ತಾ ಇದಾರೆ ಊಟಕ್ಕೆಲ್ಲ, ನೀನ್ ಹೋಗ್ಬೇಡ ಅಂತ ಅಂದ್ರೆ ನನ್ಗೆ. ನಾನು ಇಲ್ಲ ನಾನು ಹೋಗ್ಲೇಬೇಕು, ನಾನು ಅಲ್ಲಿ ಕೆಲಸ ಮಾಡ್ತೀನಿ, ನಾನು ಹೋಗ್ಲೇಬೇಕಂತ ನಾನು ತಗೊಳ್ತಿ. ಬಟ್ ಆಮೇಲೆ ನಾನು ಅಷ್ಟಂದ್ರೆ ಒಟ್ಟೆ ಈ ಘಟನೆ ಆ ವೇಳೆಗೆ ಯಾರಿಗೂ ಗೊತ್ತಿರ್ಲಿಲ್ವಾ, ಈ ಹಿರಿಯರಿಗೆ? ಇಲ್ಲ ಗುರುಜಿ, ಇನ್ನೂವರೆಗೂ ಗೊತ್ತಿಲ್ಲ, ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಸ್ ಅಷ್ಟೇ ಗೊತ್ತಿರಲ್ಲ. ಸೊ ನೀವು ಬೆಂಗಳೂರಿಗೆ ಹೋಯ್ತೀನಿ ಅಂದಾಗ ಎಲ್ಲೋ ದುಡಿಯೋಕೆ ಹೋಯ್ತಿದ್ದಾನೆ ಅನ್ನೋ ಅರ್ಥದಲ್ಲಿ ಅವ್ರು ತಿಳ್ಕೊಂಡವ್ರೆ. ಹಾ ಗುರುಜಿ, ಅದೇ ದುಡಿಯಕ್ ಹೋಗ್ತಾ ಇದ್ದಾನೆ ಅಂತ ಅಷ್ಟೇ ತಿಳ್ಕೊಂಡಿರೋದು ಅವ್ರು. ಅಂದ್ರೆ ಇವನು ಈ ತರ ಬೇಜಾರಾಗಿ ಹೋಗ್ತಿರೋದಂತ ಅವ್ರು ಯಾರಿಗೂ ಇನ್ನೂವರೆಗೆ ಯಾರಿಗೂ ಗೊತ್ತಿಲ್ಲ ಗುರುಜಿ. ಓಕೆ. ಸೊ ಆನಂತರ ನೀವು ಬೆಂಗಳೂರಿಗೆ ಬಂದ್ರಾ? ಹಾ ಗುರುಜಿ, ಬೆಂಗಳೂರು ಬಂದ್ಮೇಲೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಬೇರೆ ಕಡೆ ಕೆಲಸ ಮಾಡಿದೆ, ಅಲ್ಲಿನೂ ಕಷ್ಟ ಆಯ್ತು. ಆಮೇಲೆ ಮತ್ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದೆ, ಆಯ್ತು. ಆಮೇಲೆ ನಮ್ಮ ಮನೇಲಿ ಅಂದ್ರು, ಅದೇ ನಿನ್ಗೆ ಇಲ್ಲಿ ಬೆಂಗಳೂರಲ್ಲಿ ಅಡ್ಜಸ್ಟ್ ಆಗಲ್ಲ, ಸುಮ್ಮನೆ ಊರ್ಗ್ ಹೋಗಂತೆ ಮತ್ತೆ ನನ್ಗೆ ಆ ತರ ಇದು ಮಾಡಿದ್ರು. ಆಮೇಲೆ ಬೇರೆ ಕಡೆ ಕೆಲಸ ಹುಡುಕ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಗುರುಜಿ ನಂಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಬೇರೆ ಕಡೆ ಕೆಲಸ ಹುಡುಕೋಣ ಅಂದ್ರೆ ನಮ್ಮ ಮನೇಲಿ ಏನಂದ್ರೆ ಇವ್ ಬೇಡ, ಅಂದ್ರೆ ಇಲ್ಲಿ ಇದ್ರೆ ಇನ್ನ ಕಷ್ಟ ಆಗುತ್ತೆ ಅಂತ ಅಂದ್ರೆ ಅವ್ರು ನಂತರ ಕಷ್ಟ ಪಡೋದು ಬೇಡ ಅಂತ ನಮ್ಮ ಮನೇಲಿ ನಮ್ ಬ್ರದರ್ ಎಲ್ಲ. ಅದಕ್ಕೆ ಅವ್ರು ನನ್ನ ಬೇರೆ ಕೆಲ್ಸಕ್ಕೆಲ್ಲ ಅಂದ್ರೆ ಕೆಲಸ ನೋಡಿಲ್ಲ ನನ್ಗೆ ಅವರು. ಆಮೇಲೆ ನಾನೇ ಮನೆಯಲ್ಲಿ ಕುತ್ಕೊಂಡು ಅದೊಂಥರ ಅದು ಹುಡುಗಿ ಬೇರೆ ಇದೈತಲ್ಲ, ಟೆನ್ಷನ್ ಐತಲ್ಲ, ಆಮೇಲೆ ಇದು ಒಂದ್ ಟೆನ್ಷನ್ ಆಗಿ ಆಮೇಲೆ ಸುಮ್ನೆ ಹಿಂಗೆ ಊಟ ಮಾಡ್ಲಾದಕ್ಕೆ ಹೋಗಿದ್ದೆ. ಆಮೇಲೆ ಮಧ್ಯಾಹ್ನ ಟೈಮ್ ಎಲ್ಲ ಈವ್ನಿಂಗ್ ಟೈಮ್ ಎಲ್ಲ ಆಚೆ ಹೋಗಿದ್ದೆ ನಾ ಒಬ್ನೇ. ಹೋಗ್ತಾ ಇರುವಾಗ ಒಬ್ನು ಹುಡುಗ ಸಿಕ್ಕದ. ಆಮೇಲೆ ಅವ್ನು ಮಾತಾಡ್ತಾ ಅದೇ ಏನ್ ಮಾಡ್ತಾ ಇದಾರೆ ಅಂತ ಅವ್ನು ಹೇಳ್ದ, ಗುರುಜಿ ನಾವ್ ಈ ತರ ಇಂತಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ. ಹೌದಾ ಅಂತಂದ, ನನ್ಗೂ ಕೆಲಸ ಬೇಕಾದ್ರೆ ಬ್ರದರ್ ಅಂತ ಹೇಳಿದೆ ನಾನು. ಅವ್ರು ಅವಾಗ ನಂಬರ್ ಕೊಡೋಣ, ನೀನು ರಿಸ್ಯೂಮ್ ತಗೊಂಡ್ ಬಾ ನೋಡೋಣ ಅಂತಂದ್ರು. ರಿಸ್ಯೂಮ್ ತಗೊಂಡ್ ಹೋದ ಗುರುಜಿ ಅವರು. ಆಮೇಲೆ ಇನ್ನೂ 2 ಡೇಸ್ ಬಿಟ್ಟು ಬಾ ಅಂತ ಹೇಳಿದ್ರು. ಆಮೇಲೆ 2 ಡೇಸ್ ಬಿಟ್ಕೊಂಡು ಹೋದೆ. ಆಮೇಲೆ ಅಲ್ಲಿ ಕೆಲಸ ಆಯ್ತು ಗುರುಜಿ, ಅಲ್ಲಿಂದ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ಅಂದ್ರೆ ಮಾಡ್ತಾ ಇದ್ದೀನಿ ಗುರುಜಿ ಅಲ್ಲೇ. ಓಹ್, ಅಂದ್ರೆ ನೀವು ಅಲ್ಲಿ ಏನೋ ಬೇಸರದಲ್ಲಿ ಆಚೆ ನಡ್ಕೊಂಡು ಹಿಂಗೆ ವಾಕಿಂಗ್ ಹೋಗೋ ತರ ಹೋದಾಗ ಅಲ್ಲಿ ಯಾರೋ ಒಬ್ರು ಸಿಕ್ಕಿ ಅವರಿಂದ ಈ ಕೆಲಸ ಆಗಿದ್ದ? ಅವರಿಂದ ಈ ಕೆಲಸ ಆಗಿದ್ದು ಗುರುಜಿ ನನಗೆ. ನೋಡಿ ಹೆಂಗಿರುತ್ತೆ ವಿಧಿ. ಬಟ್ ಅಣ್ಣಂದಿರಿಗೆ ಸೊ ತಮ್ಮ ನಮ್ ತರ ಒದ್ದಾಡೋದು ಬೇಡ, ಅವನು ಊರ್ ಹೋಗ್ಲಿ ಅನ್ನೋ ಕಾರಣಕ್ಕೆ ಅವ್ರು ನೋಡಿರ್ಲಿಲ್ಲ. ಹೌದು ಗುರುಜಿ, ಅವ್ರಿಗೆಲ್ಲ ಗೊತ್ತಿತ್ತು ಚೆನ್ನಾಗಿರೋ ಕೆಲಸ. ಬಟ್ ನಮ್ಮ ಅಂದ್ರೆ ಅವ್ರಿಗೆ ಬೇಡ, ನಮ್ ತರ ಇವ್ನ್ ಕಷ್ಟ ಪಡೋದು ಬೇಡ, ಊರಲ್ಲಿ ಇರ್ಲಿ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಅಂತ ಅವ್ರದ್ದು. ಆದ್ರೂ ನಾನು ಬಿಡ್ಲಿಲ್ಲ ಗುರುಜಿ. ನಾನು ಬೇರೆ ನಾನೇ ಅಂದ್ರೆ ಆ ತರ ಕೇಳ್ಕೊಂಡು ಹೋಗಿ ಕೆಲಸ ಮಾಡ್ಕೊಂಡೆ. ಬಟ್ ಕೆಲಸ ಚೆನ್ನಾಗಿದೆ ಗುರುಜಿ. ಇವಾಗ ಒಂದು 25,000 ಸಂಬಳ ಬರುತ್ತೆ. ನಾನು ಅವಾಗಿಂದ ಮಾಡ್ತಾ ಇದ್ದೀನಿ ಅಲ್ವಾ. ಗ್ರೇಟ್. ಅಂದ್ರೆ ಎಷ್ಟು ವರ್ಷದ ಅನುಭವ ಇದು ಇಲ್ಲಿವರೆಗಿದ್ದು ಕೆಲಸದ ವಿಚಾರದಲ್ಲಿ? ಕೆಲಸ ಅದು ಒಂದು ಆಯ್ತು ಗುರುಜಿ, ಒಂದು 4.5 ವರ್ಷ ಆಗೋಯ್ತು ಗುರುಜಿ. ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀರಿ? ಹೌದು ಗುರುಜಿ, ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ಹುಡುಗಿ ನೆನಪು ಇದೆಯಾ? ಇವಾಗ ಏನಾಗಿದೆ ಗುರುಜಿ, ಇವಾಗ ನಾನು ಬೆಂಗಳೂರು ಬಂದ್ಮೇಲೆ ನಾನು ಒಟ್ಟ ಒಂದು 2 ವರ್ಷ ಊರಿಗೆ ಹೋಗ್ಲಿಲ್ಲ ಗುರುಜಿ. ನಾನು ಏನೇ ಫಂಕ್ಷನ್ ಇದ್ರು ಏನೇ ಇದ್ರು ನಾನು ಹೋಗ್ತಾ ಇರ್ಲಿಲ್ಲ. ಹುಡುಗಿಗೆ ಮದುವೆ ಆಗಿದೆ ಗುರುಜಿ. ಯಾವಾಗ ಆಗಿದೆ ಗೊತ್ತಿಲ್ಲ ನನ್ಗೆ. ಮದುವೆ ಆಗಿದೆ. ನಾನು ರೀಸೆಂಟ್ ಆಗಿ ಒಂದು 7 ಮಂತ್ ಹಿಂದೆ ನಾನು ಊರಿಗೆ ಹೋಗಿದ್ದೆ. ಅವಾಗ ಮದುವೆ ಆಗಿದೆ ಅಲ್ಲ. ಆಮೇಲೆ ಅವಾಗ ಸಿಕ್ಬಿಟ್ಟು ಮಾತಾಡ್ತಾ ಇದ್ರಿಲ್ಲ, ನಾನು ಆ ತರ ಅವಾಗ ಮಾಡಬಾರ್ದಾಗಿತ್ತು, ಇಲ್ಲ ಇವಾಗ ಮಾತಾಡು ಹಂಗೆ ಹಿಂಗೆ ಅಂತ ನನ್ಗೆ ಒಂಥರ ಇದು ಮಾಡ್ತಾ ಇದ್ರು. ಸಿಕ್ಕಿದ್ರಾ? ಗುರುಜಿ ಸಿಕ್ಕಿದ್ರು. ಅಲ್ಲ, ಮದುವೆ ಗಂಡನ ಮನೆಗೆ ಹೋಗಿರ್ಲಿಲ್ವಾ, ನಿಮ್ಮೂರಲ್ಲಿ ಇದ್ರ? ಗುರುಜಿ, ಮತ್ತೆ ಇವಾಗ ಅಂದ್ರೆ ಅವ್ರು ಏನೋ ಗೊತ್ತಿಲ್ಲ, ಅಂದ್ರೆ ನಾವು ನಮ್ಮೂರಲ್ಲಿ ಜಾತ್ರೆ ಅಂತ ಇರುತ್ತಲ್ವಾ. ಓಕೆ. ಅವಾಗ ಬರ್ತಾರ ಅವರು. ಹಣೆ ಬರೋ ನೋಡಿ, ನೀವು ಅವಾಗ್ಲೇ ಹೋಗಿದ್ದೀರಾ? ನಾನು ಅದಕ್ಕಿಂತ 2 ವರ್ಷ ನಾನು ಊರಿಗೆ ಹೋಗಿರ್ಲಿಲ್ಲ. ಇವಾಗ ಮನೇಲೆಲ್ಲ ಬಾ, ನೀ ಸುಮಾರು ವರ್ಷದಿಂದ ಊರಿಗೆ ಬರ್ತಾ ಇಲ್ಲ ಬಾ ಅಂತ ಹೇಳಿದ್ರು. ನಾನು ಅದಕ್ಕೆ ಹೋಗಿದ್ದೆ. ಅವಾಗ ಹೋದ್ಮೇಲೆ ಸಿಕ್ಕಿದ್ರು. ಇಲ್ಲ ನಾನು ಆ ತರ ಮಾಡ್ಬೋದಾಗಿತ್ತು, ಇವಾಗ ಮಾತಾಡು, ಸುಮ್ನೆ ಅದೇ ಮಾತಾಡೋಣ ಚೆನ್ನಾಗಿ ನಂಗಂತ ಆ ತರ ಎಲ್ಲ ಹೇಳ್ತಾ ಇದಾರೆ. ಬಟ್ ನಾನು ಹೇಳ್ದೆ, ಇಲ್ಲ ನಾನು ಇವಾಗ ನಾನು ನೀನ್ ಹೋದ್ಮೇಲೆ ನಾನು ಎಷ್ಟು ಸಫರ್ ಆಗಿದೆ ಅಂತ ನನಗ್ ಮಾತ್ರ ಗೊತ್ತು. ನನಗ್ ಗೊತ್ತು, ನನ್ನ ಫ್ರೆಂಡ್ಸಿಗೆ ಗೊತ್ತು, ನಿನ್ಗೇನ್ ಗೊತ್ತಿಲ್ಲ. ಬಟ್ ಅದೇ ಇವಾಗ ನೀನ್ ಪಾಡಿ ನೀನ್ ಇದೆಯಾ, ನಾನ್ ಪಾಡಿ ನನಗಿದ್ದೀನಿ, ಅಷ್ಟೇ ಸುಮ್ಮನೆ ಇದ್ಬಿಡ ಅಂತ ಹೇಳಿದೆ ನಾನು. ಆದ್ರೂ ಆಮೇಲೆ ನನ್ಗೆ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಗುರುಜಿ. ಅದೇ ನಾನು ವಿಷ ಕುಡಿತೀನಿ, ಟ್ಯಾಬ್ಲೆಟ್ ತಗೊಂತೀನಿ, ನೀನ್ ಮಾತಾಡಿಲ್ಲ ಅಂದ್ರೆ. ಹೌದಾ? ಗುರುಜಿ. ಅಂದ್ರೆ ಆ ಜಾತ್ರೆಯಲ್ಲಿ ಸಿಕ್ಕಾಗ ಆದ ಮಾತುಕತೆನಾ ಅಥವಾ ಕಾಲಕ್ರಮೇಣ ಆದ ಮಾತುಕತೆನಾ ಅದು ಬ್ಲಾಕ್ ಮೇಲ್? ಅಂದ್ರೆ ಜಾತ್ರೆ ಆದ್ಮೇಲೆ ಗುರುಜಿ. ಅಂದ್ರೆ ಜಾತ್ರೆಯಲ್ಲಿ ಲೈಟ್ ಆಗಿ, ಅಂದ್ರೆ ಅಲ್ಲಿ ಜಾಸ್ತಿ ಟೈಮ್ ಇರ್ಲಿಲ್ಲ ಮಾತಾಡಕ್ಕೆ. ಆ ಜಾತ್ರೆ ಆದ್ಮೇಲೆ ಒಂದ್ 2 ದಿವಸಕ್ಕೆ ಈ ತರ ಯಾರು ಇಲ್ಲ ಇರ್ಲಿಲ್ಲ, ಆ ತರ ಬಂದ್ಬಿಟ್ಟು ಅಲ್ಲಿ ಈ ತರ ಮಾತಾಡಿರೋದು. ಊರಲ್ಲೇನಾ? ಗುರುಜಿ, ಊರಲ್ಲಿ. ಆಮೇಲೆ ಹೆಂಗ್ ಸಿಕ್ತು ಗೊತ್ತಿಲ್ಲ, ನಂಬರ್ ಯಾರು ಕೊಟ್ಟೋ ಗೊತ್ತಿಲ್ಲ, ಫೋನಲ್ಲೂ ಈ ತರ ಮಾತಾಡ್ತಾ ಇದಾರೆ ಇವಾಗ.
ನೀನ್ ಮಾತಾಡಿಲ್ಲ ಅಂದ್ರೆ ಹಿಂಗೆ, ನೀನ್ ಅದೇ ನೀನ್ ಒಂದ್ ಟೈಮ್ ಆದ್ರೆ ಮಾತಾಡು. ಒನ್ ಟೈಮ್ ಅಂದ್ರೆ ದಿವಸಕ್ಕೊಂದು ಟೈಮಾ ವರ್ಷಕ್ಕೊಂದು ಟೈಮಾ? ಹಾ, ದಿವ್ಸಕ್ಕೆ ಒಂದ್ ಟೈಮ್ ಆದ್ರೆ ಮಾತಾಡು. ಏನಿರುತ್ತೆ ಅದ್ರಲ್ಲಿ ಏನಿದೆ ಮಾತಾಡಕ್ಕೆ, ಮಾತಾಡ್ಬೋದಲ್ಲ. ನಾನೇನು ಹಂಗೆ ಹಿಂಗೆ ಅಂತ ಈ ತರ ಎಲ್ಲ ಹೇಳ್ತಾ ಇದಾರೆ. ನನ್ಗೊಂಥರ ಇದಾಗ್ತಾ ಇದೆ ಗುರುಜಿ ಅದಕ್ಕೆ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ನಿ ಅಂದ್ರಿ? 1 ವರ್ಷ ಆಗೋಯ್ತು ಗುರುಜಿ ನಾನು ಕಾರ್ಯಕ್ರಮ ನೋಡ್ತಾ ಇದ್ದೆ. ಸೊ ಈ ಅವಧಿಯಲ್ಲಿ ಮಾತಾಡಬೇಕು ಬೇಡವೋ ಅಂತ ಯಾರೋ ಹೇಳ್ಬಿಟ್ಟು ತೀರ್ಮಾನ ಮಾಡ್ಬೇಕದ್ನ? ಹಾ ಗುರುಜಿ, ಅಲ್ಲಿ ಮಾತಾಡೋದು ಸರಿನಾ ತಪ್ಪ ಅಂತ ನಾನು ಹೇಳ್ಬೇಕನ್ನಪ್ಪ ಅದನ್ನ? ಇಲ್ಲ ಗುರುಜಿ, ಅಂದ್ರೆ ಇಲ್ಲ ನನಗ್ ಮಾತಾಡಕ್ ಇಷ್ಟನೇ ಇಲ್ಲ. ಬಟ್ ಅಂದ್ರೆ ಈ ತರ ಅಂದ್ರೆ ನನ್ಗೊಂಥರ ಮನ್ಸು ಇವಾಗ ಮತ್ತೆ ಹೇಗಾಗ್ತಿದೆ ಅಂದ್ರೆ ನನ್ ಮೊದ್ಲಿನ ತರ ಆಗ್ತಿದೆ ಇವಾಗ ಮನ್ಸು. ಅದಾಗುತ್ತೆ. ಬಿಡಿಸ್ಕೊಂಡು ಒದ್ದಾಡಿ ಜೈಲಿಂದ ಬಿಡುಗಡೆ ಆಗಿದೀಯಾ, ಮತ್ತೆ ಅಪರಾಧ ಮಾಡಿ ಮತ್ತೆ ಜೈಲಿಗೆ ಹೋಗೋ ಎಲ್ಲ ಮುನ್ಸೂಚನೆ ಅದಷ್ಟೇ, ಬೇರೆ ಏನೂ ಅಲ್ಲ. ಆ ಮೋಹ ನೋಡಯ್ಯ, ಇಲ್ಲಿವರೆಗೆ ಏನು ನಡೀತು, ಪ್ರೀತಿ ಅಥವಾ ಅದೊಂದು ಸೆಳೆತ, ಅದೊಂದು ಬ್ರೇಕಪ್ ಅಥವಾ ಆ ನಂತರದ ಕಷ್ಟದ ದಿನಗಳು, ಅದನ್ನು ದಾಟಿ ಒಂದು ಕೆಲಸ ಹುಡುಕಿ ಒಂದು ಜೀವನ ಕಟ್ಟಿಕೊಂಡು ಊರಿಗೂ ಹೋಗದೆ ಬೆಂಗಳೂರಲ್ಲಿ ನಿಮ್ಮ ಎಲ್ಲ ಅಂತರಂಗದ ಮಾನಸಿಕ ಸಂಘರ್ಷಗಳನ್ನು ಮೀರಿ ಒಂದು ಎತ್ತರಕ್ಕೆ ಅಥವಾ ಒಂದು ಸ್ಥಿತಿಗೆ ಬಂದು ಒಂದು ಕಂಪನಿಯಲ್ಲಿ 4-5 ವರ್ಷ ಒಂದು ಕಡೆ ಕೆಲಸ ಮಾಡೋದು, ಮತ್ತು ಆ ನಂಬಿಕೆ ಉಳಿಸಿಕೊಳ್ಳುವುದು, ಮತ್ತು ಬೆಂಗಳೂರು ಪೇಟೆ ಅಂತ ಜಾಗದಲ್ಲಿ ಕೆಡದೆ ಹಾಗೆ ಬದುಕೋದಿದೆಯಲ್ಲ, ಅದೊಂದು ಸಾಧನೆ, ಹೌದಲ್ಲಪ್ಪ? ಹೌದು ಗುರು. ಹಾಗಿರಬೇಕಾದ್ರೆ ಹೀಗೆ ಎಲ್ಲ ಕಷ್ಟಗಳು, ಎಲ್ಲ ನಂಬಿಕೆ ದ್ರೋಹಗಳು, ಎಲ್ಲ ಹಿನ್ನಡೆಗಳು, ಸೋಲುಗಳು, ಅವಮಾನಗಳು ಅಥವಾ ಇವನ್ನೆಲ್ಲ ದಾಟಿ ಒಂದು ಸರಿದಾರಿಯಲ್ಲಿ ಹೋಗ್ತಾ ಇರುವ ಎಲ್ಲ ಮನುಷ್ಯನಿಗೂ ಒಂದು ಅಗ್ನಿ ಪರೀಕ್ಷೆ ಅಂತ ಬಂದೇ ಬರುತ್ತಪ್ಪ. ಅಂದರೆ ಅವನಿಗೆ ಹೆಣ್ಣೋ, ಹಣವೋ, ಕೆಟ್ಟ ಸಹವಾಸವೋ, ಚಪಲಗಳೋ, ಅದು ಬೇರೆ ಬೇರೆ ರೀತಿಯಲ್ಲಿ ಅವನು ಸರಿದಾರಿಯಲ್ಲಿ ಹೋಗ್ತಾ ಇದ್ದಾನಲ್ಲ, ಅದನ್ನು ಕೆಡಿಸ್ಲಿಕ್ಕೆ ದುಷ್ಟಶಕ್ತಿಗಳ ಪ್ರಯತ್ನ ಇದ್ದೇ ಇರುತ್ತೆ. ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬರುತ್ತದು. ಒಬ್ಬರಿಗೆ ಯಾವುದೋ ಹೆಂಡದ ರೀತಿ, ಚಪಲಗಳ ರೀತಿ, ಹೆಣ್ಣಿನ ರೀತಿ, ಜೂಜಿನ ರೀತಿ. ಯಾಕಂದರೆ ದುಡ್ಡು ಚೆನ್ನಾಗಿ ಆಗ್ತಾ ಇದೆ ಅಥವಾ ಬದುಕಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂದಾಗಲೇ ತಾನೇ ಅವ್ನು ಚಪಲಗಳ ಕಡೆ ಹೋಗೋದು. ಎಲ್ಲ ಕೆಟ್ಟ ಹಾಳಾಗಿ ಹೋಗಿದ್ದಾಗ ಅವ್ನು ಕೆಡ್ಲಿಕ್ಕೆ ಇನ್ನೇನು ಉಳಿದಿಲ್ಲ, ಎಲ್ಲ ಚೆನ್ನಾಗಿದ್ದಾಗ ಸಾಧ್ಯ. ಸೊ ಇಲ್ಲಿ ಈ ಹೆಣ್ಣು ಮಗಳ ಈ ಆಮಂತ್ರಣ, ಈ ಬ್ಲ್ಯಾಕ್ ಮೇಲ್ ಅಥವಾ ಈ ಮತ್ತೆ ರೀಕನೆಕ್ಟ್ ಆಗುವ ಅನ್ನುವ ಯೋಚನೆ, ಇವೆಲ್ಲವೂ ನಿನ್ನ ಪಾಲಿಗೆ ಒಂದು ಅಗ್ನಿ ಪರೀಕ್ಷೆ. ಅಂಡ್ ಫಸ್ಟ್ ಆಫ್ ಆಲ್, ಆಯ್ತಪ್ಪ ನೋಡವ, ನೀನು ಗಂಡಿನಿಂದ ಒಂದು ಪತ್ರ ಬರ್ಸ್ಕೊಂಬಿಟ್ಟು ಅಪ್ರೂವ್ ಸೈನ್ ಹಾಕ್ಸ್ಕೊಂಬಿಟ್ಟು ತಗೊಂಬ, ನಾವಿಬ್ಬರು ಮಾತಾಡೋದು. ನಿನ್ನ ಗಂಡನಿಗೆ ಏನು ತೊಂದರೆ ಇಲ್ಲ, ನಿನ್ನ ಗಂಡನಿಗೆ ಗೊತ್ತಿದ್ದೆ ನಾವು ಇದನ್ನು ಮಾಡ್ತಿದ್ದೀವಿ, ನಿನ್ನ ಗಂಡ ಒಪ್ಪಿಗೆ ಕೊಟ್ಟೇ ಮಾಡ್ತಿದ್ದಾನೆ. ಒಂದು ವೇಳೆ ನಿನ್ನ ಗಂಡ ಯಾವಾಗ ಒಪ್ಪಿಗೆ ಕೊಡ್ತಾನೋ ಆಗ ಇದು ಧರ್ಮವಾಗುತ್ತೆ. ಯಾಕಂದ್ರೆ ಆ ಹೆಣ್ಣು ಆತನಿಗೆ ಸೇರಿದಲ್ವನಪ್ಪ. ಆಯ್ತವ್ವ, ನಾನು ಮಾತಾಡ್ತೀನಿ, ನೀನು ಗಂಡನ ಒಪ್ಪಿಗೆ ತಗೊಂಡು ಸೈನ್ ಹಾಕ್ಸ್ಕೊಂಬಾ, ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಹೇಳು. ಆಗೋ ಮಾತಾ ಅದು? ಆಗಲ್ಲ. ಯಾಕೆ ಆಗಲ್ಲ? ಅದು ಸರಿದಾರಿ ಅಲ್ಲ ಅಂತ ನಿಮಗೂ ಗೊತ್ತು, ಆಕೆಗೂ ಗೊತ್ತು. ಈಗ ಅದೆಲ್ಲದರಿಂದ ಹೊರಗಡೆ ಬಂದು ಒಂದು ಬದುಕು ಕಟ್ಟಿಕೊಂಡು ನಾಳೆ ದಿನ ನಿನ್ನ ಬದುಕಲ್ಲಿ ಬರೋ ಹೆಣ್ಣಿಗೆ ನೀನು ನಿಯತ್ತಾಗಿರಬೇಕು, ನೀನು ಪರಿಶುದ್ಧವಾಗಿ ಉಳಿದಿರಬೇಕು. ಆಯಿತು, ಹಿಂದೆ ಒಂದು ಪ್ರೀತಿ ಆಗಿತ್ತು, ಅಲ್ಲೊಂದಷ್ಟು ಮೋಹ ನಂಬಿಕೆಗಳು ಉಲ್ಬಣವಾಗಿದ್ದೋ ಅಥವಾ ಹುಟ್ಟುಕೊಂಡಿದ್ದೋ, ಅಲ್ಲಿ ಯಾಕೋ ಒಂದಷ್ಟು ಬ್ರೇಕಪ್ ಆಯಿತು. ಅದು ಆಕೆ ಮೋಸ ಮಾಡಿದ್ಲು ಅಂತ ಹೇಳೋಕೆ ಹೋಗಲ್ಲ. ಯಾಕಂದರೆ ಓದಿ ಕಾಲೇಜಲ್ಲಿ ಜೀವನ ಕಟ್ಕೊಳ್ಳೋ ಸಮಯದಲ್ಲಿ 19, 20, 21 ವಯಸ್ಸಲ್ಲಿ ಅಪ್ಪ ಅಮ್ಮನ ದುಡ್ಡಲ್ಲಿ ಬದುಕೋ ಸಮಯದಲ್ಲಿ ಒಂದು ಹುಡುಗಿ ಓಡಿಸ್ಕೊಂಡು ಓಡಾಡ್ತೀನಿ ಅಂದರೆ ಯಾವ ಬದುಕಯ್ಯ ಅದು? ಏನೋ ಆ ಸಮಯಕ್ಕೆ ನನ್ನ ಜೊತೆ ಇವಳಿದ್ರೆ ನನಗೆ ಅದ್ಭುತ, ಇವಳೇ ನನ್ನ ಹೆಂಡತಿ, ಏನೇನೋ ಅನಿಸಿರಬೇಕು. ಕೈಯಲ್ಲಿ ₹1 ದುಡ್ಡಿರಲ್ಲ, ಪಕ್ಕದಲ್ಲಿ ಹುಡುಗಿ ಇಟ್ಕೊಂಡು ಯಾರಪ್ಪ ನಿಲ್ತಾರೆ ನಮ್ಮ ಜೊತೆ ದುಡ್ಡಿಲ್ದಿದ್ರೆ? ಹೌದಲ್ಲಯ್ಯ? ಇವನ್ ಮನೆಯವರೇ ಒಂದು ಹಂತ ಆದ್ಮೇಲೆ ದುಡ್ಡಿಲ್ಲ ಅಂದ್ರೆ ಮೋಸ ನೋಡಲ್ಲ ನಿಮ್ಮನ್ನ. ಅದು ಯಾರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಜಗತ್ತಿರೋದೇ ಹಾಗೆ. ನೆರಳಿರೋದ್ರಿಂದ ಮರದಡೆ ನಿಲ್ತೀನಿ, ಅಥವಾ ಏನೋ ಉಪಕಾರ ಇರೋದ್ರಿಂದ ಒಬ್ರಿಗೆ ಜೈಕಾರ ಕೂಗ್ತೀನಿ. ಏನು ಇಲ್ಲ ಅಂದ್ರೆ ಅವನಿಗೆ ಜೈಕಾರ ಯಾಕೆ ಕೂಗ್ಬೇಕು ನಾನು? ಹಾಗಾಗಿ ಈ ಹೆಣ್ಣು ನಿನ್ನ ಹತ್ರ ಹಣ ಇಲ್ಲ ಅಂತ ಬಿಟ್ಟು ಹೋದ್ಲು ಅನ್ನೋ ಆ ಪಟ್ಟಿಗೆ ನಾನು ಸೇರಿಸಲ್ಲ. ಬಟ್ ಆ ಸಮಯ, ಆ ವಯಸ್ಸು ಅದಲ್ಲ. ಏನೋ ಆ ಸಮಯಕ್ಕೆ ಮೋಹಗಳಿಂದ ಅದಾಯಿತು. ಆ್ಯಂಡ್ ಯಾಕಂದರೆ ನಿಮ್ಮ ಜೊತೆ ಓದಿದ ಹುಡುಗಿಯರು ಇವತ್ತು ಒಂದು ಕೈಯಲ್ಲೊಂದು ಕಂಗ್ಲಾಗೊಂದು ಮಗ ಹಿಡ್ಕೊಂಡು ಬರ್ತಾರೆ, ನೀವು ಇನ್ನೂ ಬದುಕಲ್ಲಿ ಒದ್ದಾಡ್ತಿದ್ದೀರಿ, ಜಾಬ್ ಇಲ್ಲ, ಕೆಲಸ ಇಲ್ಲ, ಸಂಬಳ ಇಲ್ಲ ಅಂತ. ಹೆಣ್ಣು ಮಕ್ಕಳು ಬದುಕೆ ಆಗಪ್ಪ. ಅವ್ರನ್ನೊಂದು 21, 22ಕ್ಕೆ ಮದುವೆ ಮಾಡಿಬಿಡ್ತಾರೆ. ನಿಮ್ಗೆ 26, 27 ಆದರೂ ಸರಿಗೆ ಜಾಬ್ ಸಿಕ್ಕಿರಲ್ಲ. ಅಂದರೆ ಹುಡುಗರು ಬದುಕೆ ಹಾಗೆ.
ಹೌದು ಸೊ ಹಾಗೆ ನೋಡಿದ್ರೆ ನೀವು ಒಂದು 27 ವಯಸ್ಸಲ್ಲಿದ್ದಾಗ ಬಹುಶಃ ಒಂದು ನಿಮಗಿಂತ ಒಂದು 5-6 ವರ್ಷದ ಹಿಂದೆ ಇರೋ ಹುಡುಗಿಯನ್ನು ಒಂದು ಲವ್ ಮಾಡಿದ್ರೆ ಬಹುಶಃ ಪಡ್ಕೊಳ್ಬೋದೇನೋ. ಯಾಕೆ ಅಷ್ಟೊತ್ತಿಗೆ ಇಲ್ಲೊಂದು ಚೂರು ಏನೋ ಉದ್ಧಾರ ಆಗಿರ್ತೀರಿ, ಮತ್ತು ಆ ಹೆಣ್ಮಗಳು ಆಗಿನ್ನು PUC ಮುಗಿಸಿರ್ತಾಳೆ. ಸೊ ಆಗ ನಿಮ್ಮ ಪ್ರೀತಿಗಳು ಗೆಲ್ಬೋದು. ಆದರೆ ಒಂದೇ ಕ್ಲಾಸಲ್ಲಿರೋ ನಾವು ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಬದುಕು ನಿಮ್ಮ ಜೊತೆ ಓದಿದ ಆ ಹುಡುಗಿಗೇನೋ PUC ಮುಗಿದ ತಕ್ಷಣ ನಿಮಗಿಂತ 5 ವರ್ಷ 6 ವರ್ಷ ದೊಡ್ಡಗಿರೋ ಯಾವುದೋ ಹುಡುಗ ಅವನು ಚೆನ್ನಾಗಿ ಬದುಕಲ್ಲಿ ಉದ್ಧಾರ ಆಗಿದ್ದಾನಲ್ಲ ಮುಂದೆ ಹೋಗಿ, ಅಥವಾ ಚೆನ್ನಾಗಿ ಓದಿಯೋ ಕೆಲಸ ಮಾಡಿಯೋ ನಿಮಗಿಂತ 5 ವರ್ಷ ಮುಂದಿನ ಹುಡುಗನಿಗೆ ನಿಮ್ಮ ಜೊತೆ ಇರೋ ಹೆಣ್ಮಗಳನ್ನು ಕೊಡ್ತಾರೆ. ನಿಮಗೆ ಯಾಕೆ ಕೊಡ್ತಾರೆ? ಹೌದು ಅಂದರೆ ಇದೊಂದು ಸೂತ್ರ, ಇದು ಗೊತ್ತಿಲ್ಲದಿದ್ದೇನಲ್ಲ. ನಿಮ್ಮ ಜೊತೆ ಓದಿದ ಹುಡುಗಿಯರಲ್ಲ, ಅಂದರೆ ಆ ಕ್ಲಾಸ್ಮೇಟನ್ನು ಮದುವೆ ಆಗುವುದು ಬಹಳ ದುರ್ಲಭ, ಅದು ಅಪರೂಪ, ಸಾಧ್ಯವೇ ಇಲ್ಲ. ನಿನಗಿಂತ ಒಂದು 5-6-7 ವರ್ಷ ಮುಂದಿರೋ ದೊಡ್ಡ ವಯಸ್ಸಿನ ಹುಡುಗನಿಗೆ ನಿಮ್ಮ ಕ್ಲಾಸ್ ಹೆಣ್ಮಕ್ಳನ್ನು ಮದುವೆ ಮಾಡ್ತಾರೆ. ಯಾಕೆ? ಆ ಹುಡುಗರು ಅಲ್ಲೇ ಸೆಟ್ಲ್ ಆಗಿದ್ದಾನ ಅವನು. ಈಗ ನಮಗೆ ಗೊತ್ತಿರಬೇಕಲ್ವ ಲವ್ ಮಾಡೋ ನಮಗೆ. ಹೌದಪ್ಪ, ಇನ್ನು 12ನೇ ಕ್ಲಾಸು ಅಥವಾ PUC ನನ್ನ ಜೊತೆ ನನ್ನ ಕ್ಲಾಸ್ಮೇಟ್ ಹುಡುಗಿ ನನಗೆ ಫ್ರೆಂಡ್ ಆಗಿರಬಲ್ಲಳು ಹೊರಟ್ರೆ ಭಾಳ ಸಂಗಾತಿ ಅಂತ ಬಂದರೆ ಸಾಧ್ಯವೇ ಇಲ್ಲ. ಸೊ ಅದೆಲ್ಲ ನಾವು ಲೆಕ್ಕ ಹಾಕೋಕೆ ಹೋಗಲ್ಲ. ಏನೋ ಒಂದು ಕ್ಲಾಸಲ್ಲಿ ಕಣ್ಣು ಸೇರಿ ಅದೇನೋ ಆಯಿತು, ನನಗೆ ಎಲ್ಲ ಲವ್ಗಳು ಶುರು ಆಯ್ತವೆ, ನಂಬಿಕೆಗಳು ಉಟ್ಕೊಳ್ತವೆ, ಕನಸುಗಳು ಕಟ್ಕೊಳ್ತೀರಾ, ಭ್ರಮೆಯ ಲೋಕದಲ್ಲಿ ಬದುಕ್ತೀರಾ. ಒಂದು ದಿವಸ ಆ ಹುಡುಗಿನ ಗೊತ್ತಿಲ್ಲದಂಗೆ ಎಂಗೇಜ್ಮೆಂಟ್ ಮಾಡಿ ನಿನಗಿಂತ ಮುಂದೆ ಯಾವನೋ ಉದ್ಧಾರ ಆಗಿರೋ ಒಬ್ಬ ಶ್ರೀಮಂತರ ಮನೆ ಹುಡುಗನ ಕೊಟ್ಟು ಕಳಿಸ್ತಾರೆ, ನೀವು ಚೊಂಬಿಡ್ಕೊಂಡು ಬರ್ತೀರಾ. ಬದುಕು ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಒದ್ದಾಡಿದೀಯಾ, ಕಷ್ಟಪಟ್ಟಿದ್ದೀಯಾ, ಮತ್ತೆ ಅದೇ ಗುಂಡಿಗೆ ಬೀಳ್ತೀನಿ ಅಂತ ಹೋದರೆ ಸಾಧ್ಯವಿಲ್ಲಪ್ಪ ಮತ್ತೆ ಎದ್ದು ಬರೋಕೆ. ಆ್ಯಂಡ್ ಆವತ್ತಿಗೆ ಏನಿತ್ತು ಅದನ್ನು ನಾವು ಅಷ್ಟು ದೊಡ್ಡ ಅಪರಾಧ ಅಂತ ಹೇಳೋಕ್ಕಾಗಲ್ಲ. ಬಟ್ ಈಗ ಅವಳಿಗೆ ಗಂಡ ಇದ್ದಾನೆ, ಅವಳಿಗೊಂದು ಸಂಸಾರ ಇದೆ, ಕಷ್ಟವೋ ಸುಖವೋ ಅವಳು ಅಲ್ಲೇ ಬದುಕಬೇಕು. ಅವಳ ಗಂಡನಿಗೆ ಗೊತ್ತಿಲ್ಲದೆ ನನ್ನೊಂದಿಗೆ ಮಾತನಾಡುವ ಪ್ರಯತ್ನವನ್ನೇ ಆಕೆ ಮಾಡ್ತಿದ್ದಾಳೆ ಅಂತ ನಿನಗೂ ಗೊತ್ತು, ಹೌದಲ್ಲಪ್ಪ? ಹಾಗೊಂದು ವೇಳೆ ನಿಮ್ಮ ಅಣ್ಣ ಅಥವಾ ಅಣ್ಣನ ಹೆಂಡತಿ, ನಿಮ್ಮ ಅಣ್ಣ ಇಲ್ಲದ ಸಮಯದಲ್ಲಿ ಹೆಂಡತಿ ತನ್ನ ಸ್ನೇಹಿತರೊಂದಿಗೆ ಸುಮ್ಮನೆ ಹೇಗೆ ಬೇಕು ಹಾಗೆ ಮಾತಾಡೋದು ಒಬ್ಬ ನಿಮ್ಮ ಅಣ್ಣನಿಗಾದ ಅನ್ಯಾಯ ಅಂತ ನೀನು ಭಾವಿಸ್ತೀಯಲ್ವನಯ್ಯ? ಹಾಗೆ ಆ ಹೆಣ್ಣಿಗೇನೋ ಅಲ್ಲಿ ಕಷ್ಟ ಇದೆಯೋ ಸುಖ ಇದೆಯೋ, ಅವ್ಳ ಗಂಡ ನೋಡ್ಕೊಳ್ತಿಲ್ವೋ, ಅದು ನಿಂದಲ್ಲ, ಆಯ್ತಾ? ಈ ಥರ ಮದುವೆ ಆದಮೇಲೆ ಈಗ ಹಾಗೆ ಕಾಲೇಜಲ್ಲಿ ಏನೋ ಲವ್ ಇತ್ತು, ಅದು ಈವನ್ ದೊಡ್ಡವರಿಗೆ ಗೊತ್ತಾಗಿದ್ರು ಕೂಡ ಅಯ್ಯೋ ಬಿಡಪ್ಪ ಈ ಟೈಮಲ್ಲಿ ಮಕ್ಕಳದೆಲ್ಲ ಇದ್ದಿದ್ದೆ ಅಂತ ಬಡ್ದೋ ಸರಿ ಮಾಡ್ತಿದ್ರು. ಅದನ್ನು ಅಕ್ರಮ ಅಂತ ಹೇಳೋಕೆ ಆಗ್ತಿರ್ಲಿಲ್ಲ. ಬಟ್ ಈಗೇನಾದರೂ ಅದು ಮುಂದುವರೆದ್ರೆ ಅದು ಅಕ್ರಮ, ಹೌದಲ್ಲ? ಸೊ ಅದನ್ನ ನೀನು ಮನೆಯವರೆಲ್ಲ ತಲೆ ತಗ್ಸೋ ಹಾಗೆ ಮಾಡ್ಬಿಡ್ತೀಯ. ಅಂದ್ರೆ ಗುರುಜಿ ಇವಾಗ ನಾನು ಇವಾಗ ಅವ್ರ ಜೊತೆ ಮಾತಾಡ್ಬೇಕಂತ ಉದ್ದೇಶ ಇಲ್ಲ ಗುರುಜಿ. ಬಟ್ ನಂದ್ರೆ ಇವಾಗ ಅವಳು ಕಾಲ್ ಮಾಡಿದ ತಕ್ಷಣ ಅಂದ್ರೆ ನಾನು ಎಲ್ಲಿ ಮುಂಚೆ ತರ ಆಗ್ಬಿಡ್ತೇನೆ. ಅಂದ್ರೆ ಇದೀನಿ ಕಣಪ್ಪ, ನೀನು ಮಾತಾಡಲ್ಲ ಅಂತ ನಾನು ಯಾರು ಅದನ್ನ ಹೇಳಲಿಕ್ಕೆ? ನಾನು ಹಿಂಗ್ ಹೋದ್ರೆ ಹಿಂಗೆ ಆಗುತ್ತಪ್ಪ ಅಂತ ಹೇಳ್ತೀನಿ, ಇದನ್ನ ತಿನ್ಬೇಡ ಇದನ್ನ ತಿನ್ನು ಅಂತ ಹೇಳ್ತೀನಿ. ಇಲ್ಲ ತಿನ್ಬೇಡ ಅಂದಿದ್ದನ್ನೇ ತಿಂತೀನಿ ಅಂದ್ರೆ ಅದಕ್ಕೊಂದು ಫಲ ಅಂತ ಇದ್ದೇ ಇರುತ್ತಪ್ಪ. ಅದು ಫಸ್ಟ್ ಆಫ್ ಆಲ್ ಎಲ್ಲೋ ಆಫ್ಲೈನ್, ಎಲ್ಲೋ ಜಾತ್ರೆಯಲ್ಲಿ ಸಿಕ್ಕರು, ಊರಲ್ಲೆಲ್ಲೋ ಹೋದ್ರು ಸಿಕ್ಕರು, ಮದುವೆಯಾದ ಯಾವುದೇ ಹೆಣ್ಣನ್ನು ಆಫ್ಲೈನ್ ಎಲ್ಲೋ ಸಿಕ್ಕಾಗ ಅವ್ರ ಗಂಡನ ಮುಂದೆ, ಅವ್ರ ಕುಟುಂಬದ ಮುಂದೆ, ಅಥವಾ ಊರಲ್ಲೆಲ್ಲೋ ಬೀದಿಯ ಮುಂದೆ ಸಿಕ್ಕಾಗ ಮಾತಾಡೋದು ಮಾತ್ರ ಧರ್ಮ. ಅದ್ರ ಹೊರತಾಗಿ ಆನ್ಲೈನಲ್ಲಿ ನಾನು ಫೋನಲ್ಲಿ ಅಲ್ಲಪ್ಪ, ಇಷ್ಟು ಉದ್ದ ಬೆಳೆಯೋಕೆ ಬಿಟ್ಬಿಟ್ಟು ನಾನು ಸಿಗಾಕೊಂಡ್ಬಿಡ್ತೀನಿ ಅಂದರೆ ನೋಡವ್ವ, ಎಲ್ಲ ಊರಲ್ಲಿ ಸಿಕ್ಕಾಗ ಮಾತ್ರ. ಆಫ್ಲೈನ್ ಆನ್ಲೈನ್ ವ್ಯತ್ಯಾಸ ಗೊತ್ತಲ್ಲ? ಮುಂದೆ ಎದುರು ಬದುರು ಸಿಕ್ಕಾಗ ಮಾತಾಡೋದು ಅದು ಆಫ್ಲೈನ್. ಓಕೆ, ತೊಂದರೆ ಇಲ್ಲ, ಎದುರುಗಡೆ ಸಿಕ್ಕರು ಮಾತಾಡೋದು ಅದೇನು ಅಪರಾಧನೂ ಅಲ್ಲ. ಅದು ಗಂಡ ಇರಲಿ ಬಿಡ್ಲಿ, ಚೆನ್ನಾಗಿದೆಯೇನವ, ಒಳ್ಳೇದಾಗ್ಲಿ, ಇದು ಓಕೆ. ಆದರೆ ಆನ್ಲೈನ್ ವಿಚಾರಗಳಿದ್ದಾವಲ್ಲ, ನೀನೇನೇ ಶುದ್ಧ ಮಾತಾಡಿರು ಅದು ತಪ್ಪಾಗೇ ಕಾಣುತ್ತೆ ಲೋಕಕ್ಕೆ. ಯಾಕೆ? ಯಾವುದೋ ಒಂದು ರಾತ್ರಿಯಲ್ಲಿ ಏನೋ ಒಂದಷ್ಟು ತಪ್ಪು ಮಾತುಕತೆಗಳು ಚರ್ಚೆ ಆದಾಗ ಅದು ಮುಂದೆ ಮೋಹವಾಗುತ್ತೆ. ನಾಳೆ ದಿನ ಮತ್ತೆ ಅದನ್ನೇ ಬೇಕು ಅಂತಾಳೆ, ಅಥವಾ ನೀನು ಬೇಕು ಅಂತೀಯ. ಕಾಲಕ್ರಮೇಣ ಅದು ದೊಡ್ಡ ಅಕ್ರಮವಾಗಿ ಅಥವಾ ದೊಡ್ಡ ದುರಂತವಾಗಿ ಎಂಡ್ ಆಗುತ್ತಲ್ವನಪ್ಪ. ಹಾಗಾಗಿ ಇದು ನಿನ್ನ ಅಂದ್ರೆ ಇವಾಗ ನನ್ಗೆ ಏನ್ ಭಯ ಅಂದ್ರೆ ಗುರುಜಿ, ಇವಾಗ ಅಂದ್ರೆ ಅದರ ನನ್ಗೆ ಅಂದ್ರೆ ಒಂದ್ಸತಿ ಅದನ್ನ ಯಾವ್ದು ವಿಷದ ಬಾಟ್ಲಿನ ನನ್ಗೆ ಫೋಟೋದಲ್ಲಿ ಕಳ್ಸಿದ್ರು ಗುರುಜಿ. ಅದು ಅಂದ್ರೆ ನನ್ಗೆ ಆತರ ಏನಾದ್ರು ಆದ್ರೆ ಏನ್ ಮಾಡದ ಅಂತ ನನ್ಗೆ ಒಂಥರ ಜಾಸ್ತಿ ಭಯ ಆಗ್ಬಿಟ್ಟಿದೆ ಗುರುಜಿ. ನೀನೇನು ಲವ್ ಮಾಡಿಬಿಟ್ಟು ದೈಹಿಕವಾಗಿ ಬಳಸ್ಕೊಂಡ್ಬಿಟ್ಟು ಬೇಡ ಅಂದ್ಬಿಟ್ಟು ಅವಳು ವಿಷ ಕುಡಿದ್ಬಿಟ್ಟು ಇನ್ನೇನೋ ಮಾಡ್ಕೊಂಡಿದ್ರೆ ಅದು ಬೇರೆ ಕಣೆಯಾ?
ಹಾ ಗುರುಜಿ. ನಿನ್ನ ಪಾಡಿಗೆ ನೀನಿದ್ದಾಗ ಆಕೆನೇ ಬಂದು ಆಕೆನೇ ಫೋನ್ ಮಾಡಿ ಆಕೆನೇ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಆರಂಭದಲ್ಲೇ ಅದರಿಂದ ಬಚಾವಾಗು, ಅದನ್ನು ಮುಗಿಸಿ ಬಿಡು, ಅಂದರೆ ಕಟ್ ಮಾಡು, ಆ ಸಂಬಂಧವನ್ನು ಬ್ಲಾಕ್ ಮಾಡು. ಅಂದರೆ ಕೇಳಿಸ್ಕೊಳಪ್ಪ, ಆಕೆ ಫೋಟೋ ಕಳಿಸೋದು, ವಿಷದ ಬಾಟ್ಲು ಕಳಿಸೋದು, ಇವೆಲ್ಲವೂ ಒಂದು ದಿನ ನಾಳೆ ಬೇರೆ ಏನೋ ಕಾರಣಕ್ಕಾದರೂ ಕೂಡ ಎನ್ಕ್ವೈರಿ ಶುರುವಾದರೆ ಇನ್ನೇನೋ ಕಾರಣಕ್ಕೆ ಅವರು ಆಕೆ ಎಡವಟ್ಟು ಮಾಡಿಕೊಂಡು ಹಿಂದಿಂದೆಲ್ಲ ತೆಗಿತಾ ಬಂದರೆ ಏನು ಹಣ್ಣು ತಿಂದಿಲ್ಲ ಸಿಪ್ಪೆ ತಿಂದಿಲ್ಲ ನೀನು ಸಿಗಾಕೊಂಡ್ಬಿಡ್ತೀಯ. ಅದಕ್ಕೆ ಆರಂಭದಲ್ಲೇ ಯವ್ವ ನೀನೇನಾದರೂ ಇದನ್ನು ಮೀರಿ ಏನೋ ಮಾಡಿಕೊಂಡ್ರೆ ಅದು ಆಕೆಯ ದುರಂತ, ಆಕೆಯ ತಪ್ಪು ಅನ್ನೋದೇ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇನೂ ಆಗಲ್ಲ, ಇದೆಲ್ಲ ಇರುತ್ತಪ್ಪ. ಇದು ಮೋಹ. ಮದುವೆಯ ನಂತರ ಆಕೆಗೆ ಬಂದಿರೋದು ಅದು ದುರ್ಬುದ್ಧಿ. ಅದಕ್ಕೆ ನೀನು ಬೆಂಬಲ ಕೊಡಬಾರ್ದು. ಇವತ್ತೇನೋ ಅದಕ್ಕೆ ಗುರುಜಿ ನಾನು ಅದೇ ಅದು ಎಲ್ಲ ಬ್ಲಾಕ್ ಲಿಸ್ಟ್ ಆಗ್ತಾ ಇದೀನಿ. ಬಟ್ ಬೇರೆ ಬೇರೆ ನಂಬರ್ ಅಂದ್ಬಿಟ್ಟು ಕಾಲ್ ಮಾಡ್ತಾ ಇದ್ದಾರೆ ಗುರುಜಿ. ನಾನು ಇವಾಗ ಆಲ್ರೆಡಿ ಇವಾಗ ಒಂದು 15 ನಂಬರ್ ಗಂಟ ನಾನು ಬ್ಲಾಕ್ ಲಿಸ್ಟ್ ಆಗಿದ್ದೀನಿ ಗುರುಜಿ. ಬೇರೆ ನಂಬರ್ ಬಂದಿದೆ. ಕೇಳಿಸ್ಕೊಳಪ್ಪ, ನಾನು ಇಷ್ಟೇ ಹೇಳೋದು, ಆ ಫೋನು 1000 ಬರಲಿ, ನಾನು ಮೆಸೇಜ್ ಮಾಡಿದ್ರೆ ಮಾತಾಡಿದ್ರೆ ಅದು ರೆಕಾರ್ಡ್ ಆದರೆ ತಾನೇ ಸಮಸ್ಯೆ. ಹೌದು. ನಾನು ಅದು ಅಂದರೆ ಆ ಕಡೆಯಿಂದ ಎಸಿತಾ ಇರೋ ಕಲ್ಲುಗಳಿಗೆ ನಾನು ಪ್ರತಿಯಾಗಿ ಎಸೆದ್ರೆ ತಾನೇ ಅವ್ರು ಎಸೆಯೋದು. ಒಂದು ಹಂತ ಹೋದ್ಮೇಲೆ ನಿಲ್ಲಿಸ್ತಾರೆ. ಡೋಂಟ್ ವರಿ. ಇವನ್ನೆಲ್ಲ ನಿರ್ಲಕ್ಷ್ಯ ಮಾಡುವುದೇ ನೀನು ಕೊಡುವ ಪ್ರತ್ಯುತ್ತರವೇ ಹೊರತು, ಅಯ್ಯೋ ನೀನು ಯಾಕೆ ಹಿಂಗೆ ಮಾಡ್ತೀಯಾ, ನೀನು ಹಿಂಗೆ ಮಾಡಬಾರ್ದು, ನೀನು ನಿನ್ನ ಗಂಡನ ಜೊತೆ ಇರಬೇಕು, ನೀನು ಹಿಂಗೆ ಮಾಡಂಗಿಲ್ಲ ಹಂಗೆ ಮಾಡಂಗಿಲ್ಲ ಅಂದರೆ ಬುದ್ಧಿವಾದ ಹೇಳಲಿಕ್ಕೆ ಹೋದ ಮೆಸೇಜ್ಗಳು ಕೂಡ ಮುಂದೆ ನಿನಗೆ ಶಾಪ ಆಗುತ್ತವೆ. ಜಸ್ಟ್ ಇಗ್ನೋರ್, ಬ್ಲಾಕ್ ಅಂದರೆ ಬ್ಲಾಕ್ ಮಾಡೋದು ಈಸಿ. ಇನ್ನೊಂದು ನಂಬರ್ ತಗೊಂಡು ಮೆಸೇಜ್ ಮಾಡೋದು ಖಂಡಿತ ಕಷ್ಟ. ಎಷ್ಟು ನಂಬರು ಅಂತ ಮಾಡ್ಬೋದು. ಒಂದು ಹಂತ ಆದಮೇಲೆ ಅದು ನಿಂತು ಹೋಗುತ್ತಪ್ಪ. ಬಟ್ ಬ್ಲಾಕ್ ಮಾಡೋದು ಒಂದು 2-3 ಸೆಕೆಂಡಿನ ಕೆಲಸ ಅಷ್ಟೇ, ಹೌದಲ್ಲ? ಹೌದು ಗುರುಜಿ, ನಾನು ಅದಕ್ಕೆ ಬ್ಲಾಕ್ ಮಾಡ್ತಾ ಇದ್ದೀನಿ ಗುರುಜಿ. ಬರೋ ನಂಬರ್ ಎಲ್ಲ ಬ್ಲಾಕ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಈಗ ಏನೋ ಮಾಡ್ಕೊಂಬಿಟ್ಟವಳು ಅನ್ನೋ ನೆಪ ಇಟ್ಟುಕೊಂಡು ನೀನು ಮುಂದುವರಿಸೋದು, ಆಕೆಗೆ ಸಮಾಧಾನ ಮಾಡ್ಲಿಕ್ಕೆ ಹೋಗೋದು, ಈ ಮೂಲಕನೇ ಇವೆಲ್ಲ ದೊಡ್ಡದಾಗ್ತಾ ಹೋಗೋದು. ಇದು ಧರ್ಮದ ವಿಚಾರ ಅಲ್ಲ, ಇದು ಸರಿ ಅಲ್ಲ. ಇದು ಆ ಗಂಡನಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಅಥವಾ ಈಕೆ ಈ ದುರ್ಬುದ್ಧಿ ಇನ್ನೂ ಜೋರಾಗಿ ಬೆಳೆದ್ರೆ ನಾನು ಆ ಮನೆ ಹಾಳಾಗ್ಲಿಕ್ಕೆ ಕಾರಣ ಆಗ್ತೀನಿ, ಜೊತೆಗೆ ನನ್ನ ಮನೆನೂ ಹಾಳಾಗುತ್ತೆ, ಬೀದಿಗೆ ಬರುತ್ತೆ. ಸೊ ಈಕೆ ಒಬ್ಬಳೇನೋ ಮಾಡ್ಕೊಂಡ್ಬಿಡ್ತಾಳೆ ಅಂದ್ಕೊಂಡು ಇಡೀ ಕುಟುಂಬನೆಲ್ಲ ಬೀದಿಗೆ ತಂದು ನಿಲ್ಲಿಸುವಷ್ಟು ದಿನಕ್ಕೆ ನಾನು ಅವಕಾಶ ಮಾಡಿಕೊಡಬಾರ್ದು. ಪರವಾಗಿಲ್ಲ, ಈಕೆ ಒಬ್ಬಳು ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ, ಏನೂ ತಪ್ಪು ಮಾಡದೇ ಇರೋ ನನ್ನ ಮನೆತನವನ್ನು ತಲೆ ತಗ್ಸೋ ಸ್ಥಿತಿಗೆ ನಾನು ಕರ್ಕೊಂಡು ಹೋಗಲ್ಲ. ಹೌದು ಗುರುಜಿ, ನಾನು ಬ್ಲಾಕ್ ಲಿಸ್ಟ್ ಆಗ್ತಾ ಇದ್ದೀನಿ ಗುರುಜಿ. ಅದೇ ಇಂಥವೆಲ್ಲ ಬಂದಾಗ ಕಡ್ಡಿ ಮುರಿದಂಗೆ ಅವಳು ಮಾಜಿ ಲವರ್ ಆಗಿರ್ಲಿ ಇನ್ಯಾರೇ ಆಗಿರ್ಲಿ, ತಪ್ಪನ್ನ ಜಾತ್ರೆಯಲ್ಲಿ ಸಿಕ್ಕದಾಗಲೇ ಮಕ್ಕುಗ್ದು ನೆಟ್ಟಿಗೆ ಬದುಕೋದು ಕಲಿ ನಿನ್ನ ಗಂಡನ ಜೊತೆ ಅಂತ. ಅಂದರೆ ಈತ ಮೊದ್ಲಂಗೆ ಮೃದು ಇಲ್ಲ, ಒಳ್ಳೇದಕ್ಕೆ ಮಾತ್ರ ಇವನು ಬೆಂಬಲ ಕೊಡ್ತಾನೆ, ಕೆಟ್ಟ ದಾರಿಯಲ್ಲಿ ಇವನು ಆ ಥರ ಎಲ್ಲ ಕದ್ದು ಮುಚ್ಚಿ ನನ್ನ ಜೊತೆ ಮಾತಾಡೋನಲ್ಲ ಅಂತ ಆರಂಭದಲ್ಲೇ ಫಸ್ಟ್ ಇಂಪ್ರೆಷನ್ನಲ್ಲೇ ಜಾತ್ರೆಯಲ್ಲಿ ಅನಿಸ್ಬಿಟ್ಟಿದ್ರೆ ಅವಳಿಗೆ ಇದೆಲ್ಲ ಮಾಡ್ತಿರ್ಲಿಲ್ಲ. ನೀನು ಅಲ್ಲಿ ಮೃದುತನ ತೋರಿದ್ದೀಯ, ಹೌದಲ್ಲಪ್ಪ? ನೀನಿಗೇನೋ ಅಪರೂಪ ಸಿಕ್ಲು ಅಂತಲೋ ಅಥವಾ ಹಳೆ ಲವರ್ ಅಂತಲೋ ಅಥವಾ ಬಿಡು ಚೆನ್ನಾಗಿ ಮಾತಾಡ್ಸೋಣ ಅಂತಲೋ ಏನೋ ನೀನು ಸ್ಪಂದಿಸಿರ್ಬೋದು. ಆದರೆ ನೀನು ಮತ್ತೆ ಅದೇ ದಾರಿಗೆ ಬರೋನಿದ್ದೀಯ ಅಂತ ಆಕೆಗೇನೋ ಅನಿಸದ ಹೊರತು ಇಷ್ಟೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೋ ನಂಬರ್ ಇಸ್ಕೊಂಡು ಫಸ್ಟ್ನೇ ದಿನ ಬೇರೆ ಮೆಸೇಜ್ ಮಾಡಿದ್ಲಲ್ಲಪ್ಪ, ಅಲ್ಲಿ ಜಸ್ಟ್ ಊಟ ಆಯ್ತಾ, ತಿಂಡಿ ಆಯ್ತಾ, ಚೆನ್ನಾಗಿದ್ದೀಯಾ, ಒಳ್ಳೇದಾಗ್ಲವ, ನಿನ್ನ ಮಕ್ಳಿಗೆ ಒಳ್ಳೇದಾಗಲಿ ಅಥವಾ ನಿನ್ನ ಗಂಡಂಗೆ ಒಳ್ಳೇದಾಗಲಿ, ಇಷ್ಟು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದಿದ್ರೆ ಬೇರೆ ಮ್ಯಾಟ್ರ್ ಚರ್ಚೆಗೆ ಬರ್ತಾನೆ ಇರಲಿಲ್ಲ. ಬಂದರೂ ನಾನು ಅವತ್ತೇ ಬ್ಲಾಕ್ ಮಾಡಬೇಕಿತ್ತು. ಬಟ್ ಒಂದಷ್ಟು ಸಮಯ ಮಾತಾಡಿದ್ದೀಯಲ್ವನಪ್ಪ ನೀನು, ಹಲೋ ಚಾಟ್ ಮಾಡಿದ್ಯಲ್ವನಪ್ಪ? ಅಂದ್ರೆ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ ಗುರುಜಿ, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ, ಇವಾಗೆಲ್ಲ ಇವಾಗ ನಿನ್ ಲೈಫ್ ನಿಂದೊಂದು ಲೈಫ್ ಆಗಿದೆ, ಬೇಡ ಇದೆಲ್ಲ ಬೇಡ, ಆಮೇಲೆ ಇವಾಗ ನಾನು ಚೆನ್ನಾಗಿದ್ದೀನಿ, ಆಮೇಲೆ ನನ್ಗೆ ತೊಂದರೆ ಆಗೋದು, ಈ ತರ ನಾನೆಲ್ಲ ಹೇಳಿದ್ದೀನಿ ಗುರುಜಿ. ಇವಾಗ ಅದೇ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ರದು, ನಾನು ಅದೇ ನೀನ್ ಮಾತಾಡಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ. ಕೇಳಿಸ್ಕೊಳಪ್ಪ, ಆ ಥರ ಎಲ್ಲ ಮಾತಾ ನೀನೊಬ್ಬ ಹುಡುಗನಾಗಿ ಆಕೆ ಇಷ್ಟಪಡ್ತಿರೋದೇ ನಿನ್ನನ್ನು ಅಂದಾಗ ನೀನು ಹಂಗೆ ಹೇಳಿದ್ರೆ ಅದು ಕೇಳಲ್ಲ. ಬಹುಶಃ ಮೂರನೇವನಾಗ ನಾನು ಹೇಳ್ಬೋದು, ನೋಡುವ ಹಂಗೆಲ್ಲ ಮಾಡಬೇಡ, ಇದು ಸರಿ ಇದು ತಪ್ಪು ಅಂತ. ನೀನು ಹಂಗೆ ಹೇಳೋದಲ್ಲ, ನೀನು ಹಂಗೆ ಹೇಳೋಕೆ ಅಂತ ಹೋಗಿನೇ ಆ ಸಂಬಂಧ ಇನ್ನೂ ಗಟ್ಟಿ ಆಗ್ಬಿಟ್ಟಿರ್ತವೆ. ಅದೇ ಆಯ್ತು,
ಇವಾಗಲಾದ್ರೂ ಬುದ್ಧಿ ಕಲಿ, ಅಲ್ಲೇನೂ ಆಗಲ್ಲ. ಆಕೆ ನೋಡಪ್ಪ, ಇಂಥ ಸಮಯದಲ್ಲಿ ನೀನು ಆಕೆಯನ್ನು ದೂರ ಇಡೋದ್ರಿಂದ 2 ಸಂಸಾರ ಉಳಿತಾವ ಕಣಿಯ. ಇದು ಯಾವುದೂ ಗೊತ್ತಿಲ್ಲ. ಅವ್ರ ಗಂಡ ಏನು ತಪ್ಪು ಮಾಡೇನಪ್ಪ, ಗೊತ್ತಾಯ್ತಲ್ಲ. ಅವ್ರದ್ದು ಏನೋ 1000 ಇರಲಿ, ಅದು ಅವ್ರಿಗೆ ಬಿಡು. ನನ್ನ ಮನೆಯಲ್ಲಿ ಒಂದಂತೂ ಸತ್ಯ ಕಣೆಯ, ನನ್ನ ಪಾಲಿಗೆ ಬಂದ ಹೆಂಡತಿ, ನನ್ನ ಪಾಲಿಗೆ ಬಂದ ಕಾಯಕ, ನನ್ನ ಪಾಲಿಗೆ ಬಂದ ಸಂಬಳ, ಇದರಿಂದ ಮಾತ್ರ ಶುದ್ಧ ಸುಖ ಕಣೆಯ. ಯಾವುದೇ ಆದರೂ ಒಂದು ಚಿಟಿಕಿಯಷ್ಟು ಸುಖದ ಹಿಂದೆ ಕುಂಬಳಕಾಯಷ್ಟು ದುಃಖ ಬಂದಿರುತ್ತಂತೆ. ಅಂದ್ರೆ ಸುಮ್ಮನೆ ಯೋಚನೆ ಮಾಡು, ಈಕೆ ಹೇಳ್ದಂಗೆ ನೀನು ಸ್ಪಂದಿಸ್ತಾ ಹೋಗು. ಮುಂದಿನ 6 ತಿಂಗಳಲ್ಲಿ ನಿನ್ನ ಜೀವ ಕೈಯಲ್ಲಿ ಹಿಡ್ಕೊಂಡು ತಪ್ಪಿಸ್ಕೊಂಡು ಬದುಕಬೇಕಾಗುತ್ತೆ. ಅಂದ್ರೆ ಆ ಭಯದ ಬದುಕಿದೆಯಲ್ಲ, ಅಂದ್ರೆ ಎಲ್ಲ ಅಕ್ರಮಗಳ ಹಿಂದೆ ಒಂದು ಭಯ ಇರುತ್ತೆ, ಅದು ನಿಮಗೆ ಕಾಣಲ್ಲ ಅಷ್ಟೇ. ಬಿಡು, ಯಾರಿಗೂ ಕಾಣ್ದಂಗೆ ಮಾಡಿಬಿಡೋಣ, ಯಾರಿಗೂ ಕಾಣ್ದಂಗೆ ಮುಂದುವರಿಯೋಣ, ಸಾಧ್ಯವೇ ಇಲ್ಲ. ಹಿಂಗೆ ಯಾರಿಗೂ ಕಾಣ್ದಂಗೆ ಗಂಡನ್ನೇ ಕೊಂದ್ಬಿಟ್ಟು ಇನ್ಯಾವನ ಜೊತೆನೂ ಸೇರಿ ಗಂಡನ್ನೇ ಕೊಂದ್ಬಿಟ್ಟು ಯಾರಿಗೂ ಕಾಣ್ದಂಗೆ ಮುಚ್ಚಿ ಹಾಕ್ಬಿಟ್ಟು ನಾವಿಬ್ರು ಇಲ್ಲ ಎಲ್ಲೋ ಹೋಗಿ ನೀರಿ ಬಿದ್ದು ಸತ್ತೋದ ಅಂತ ಹೇಳ್ಬಿಟ್ಟು, ಅಂದರೆ ಈ ಜಗತ್ತಲ್ಲಿ ಇಂತಹ ಅನ್ಯಾಯವನ್ನು ಅದೆಷ್ಟೇ ಬುದ್ಧಿವಂತಿಕೆಯಿಂದ ಮಾಡಿರಲಿ, 1 ತಿಂಗಳು 2 ತಿಂಗಳು ಮತ್ತೆ ಅದೇನೋ ಕಾರಣಕ್ಕೆ ಸಿಗಾಕೊಂಡ್ಬಿಡ್ತಾರೆ. ನೀವು ಪೇಪರಲ್ಲಿ ಟಿವಿಗಳಲ್ಲೆಲ್ಲ ನೋಡಿ, ಗಂಡ ಇನ್ಯಾವನ ಜೊತೆನೂ ಸೇರಿ ಗಂಡನನ್ನು ಕೊಂದು ತುಂಡು ಮಾಡಿ ಅಲ್ಲೆಲ್ಲೋ ಬಿಸಾಕಿ, ಗಂಡ ಎಲ್ಲೋ ಹೋಗ್ಬಿಟ್ಟ, ನೀರಲ್ಲಿ ಬಿದ್ದು ಹೋಗ್ಬಿಟ್ಟ, ಅಥವಾ ಇನ್ನೆಲ್ಲೋ ಹೋಗ್ದವನು ಬಂದಿಲ್ಲ ಅಂತ ಇವರೇ ನಾಟಕ ಮಾಡಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿ ಅಲ್ಲಿ ಇವರಿಬ್ರು ಸಿಗಾಕೊಂಡು ತಗ್ಲಾಕೊಂಡ್ಬಿಟ್ಟಿರ್ತಾರೆ. ಅಂದರೆ ಅದರ ಅರ್ಥ ಏನು? ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡು ಸುಖದ ಆಸೆಗೋಸ್ಕರ ಧರ್ಮ ಕರ್ಮಗಳಿಗೆ ನೀವು ವಿರುದ್ಧವಾಗಿ, ಪ್ರಕೃತಿಗೆ ವಿರುದ್ಧವಾಗಿ, ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡು ಒಂಚೂರು ಸುಖ ಅನುಭವಿಸ್ಬೇಕಾದರೂ ಕೂಡ ಜನ್ಮಕ್ಕಾಗುವಷ್ಟು ನರಕವನ್ನು, ಭಯವನ್ನು, ಆತಂಕವನ್ನು ನಾವು ಸ್ವೀಕರಿಸೋಕೆ ತಯಾರಿದ್ರೆ ಮಾತ್ರ ಆ ಅಕ್ರಮ ಸುಖಕ್ಕೆ ನಾವು ಹೋಗಬೇಕು. ಸೊ ಇಲ್ಲೂ ಕೂಡ ಆ ಹೆಣ್ಮಗಳಿಗೆ ಗೊತ್ತಿದ್ದು ಮಾಡ್ತಿದ್ದಾಳೋ ಗೊತ್ತಿಲ್ಲದೆ ಮಾಡ್ತಿದ್ದಾಳೋ, ಆದರೆ ನಾವು ತಿಳಿದವರಾಗಿ ಬೆಂಗಳೂರಿಗೆ ಬಂದಿದ್ದೀಯಪ್ಪ, ಕಷ್ಟಪಟ್ಟು ಕೆಲಸ ಮಾಡಿದ್ದೀಯ, ಊರ್ನೂ ಮರೆತು ಆ ಲವ್ ಫೇಲ್ಯೂರು ಅಥವಾ ಆ ಬ್ರೇಕಪ್ಪನ್ನು ಹೊರಗಡೆ ಬರಲಿಕ್ಕೆ ಎಷ್ಟು ಸಮಯ ತಗೊಂಡಿದ್ದೀಯ, ಇಷ್ಟೆಲ್ಲ ಅನುಭವಿಸಿದವನಾಗಿ ಮತ್ತೆ ಇವ್ಯಾವ ಕುಂಟು ನೆಪ ಇಟ್ಟುಕೊಂಡು ಒಳಗಡೆ ಬಿದ್ದರೆ ಮತ್ತೆ ಎದ್ದು ಬರೋಕ್ಕಾಗಲ್ಲಯ್ಯ. ಬಿಟ್ಬಿಡು, ಇದು ಯಾವುದು ಒಳ್ಳೇದಲ್ಲ. ಆ ಹೆಣ್ಮಗಳಿಗೆ ನೀನು ಬುದ್ಧಿ ಹೇಳೋಕೆ ಹೋಗಬೇಡ, ನೀನು ನಿರ್ಲಕ್ಷ್ಯ ಮಾಡು, ಬ್ಲಾಕ್ ಮಾಡು, ಅದು ಎಷ್ಟು ನಂಬರಿಂದ ಮಾಡಲಿ, ನನಗೆ ಫೋನೇ ಬೇಡ ಅಂತ ಫೋನ್ನೇ ಬಿಸಿ ಹಾಕಿಬಿಡು. ಯಾಕಂದರೆ ಶುದ್ಧ ನಡತೆ, ಶುದ್ಧ ವ್ಯಕ್ತಿತ್ವ ಇಲ್ಲಿ. ಯಾಕಂದರೆ ನೀನು ಆಕೆ ಜೊತೆ ಕುಂತಿಲ್ಲ, ನಿಂತಿಲ್ಲ, ಮಲಗಿಲ್ಲ, ಏನೂ ಮಾಡಿಲ್ಲ ಅಂದಾಗ ಆಕೆ ಏನೋ ಮಾಡಿಕೊಂಡ್ರೆ ನಿನ್ನ ಮೇಲೆ ಬರ್ಲಿಕ್ಕೆ ಕಾರಣ ಇಲ್ಲಯ್ಯ. ಆಯ್ತಲ್ಲ? ಬಟ್ ಇದು ಮುಂದುವರೆದು ಬಿಟ್ರೆ ಮೆಸೇಜಲ್ಲಿ ಸಂಸಾರ ಮಾಡಿಬಿಡ್ತಾರೆ. ಅವತ್ತಿಗೆ ಏನಾಗುತ್ತೆ, ಮುಂದೇನೋ ತೊಂದರೆ ಆದಾಗ ಅವೆಲ್ಲ ರಿಟ್ರೀವ್ ಮಾಡ್ತಾ ಅದೆಲ್ಲ ಬ್ಯಾಕಪ್ ತಗೊಳ್ತಾ ಹೋದಾಗ ನೀವೆಲ್ಲ ದೊಡ್ಡ ಕಳ್ಳರಾಗ್ಬಿಡ್ತೀರ. ಬೇಡಯ್ಯ, ನಿನ್ನ ಪಾಲಿಗೆ ಬಂದ ಹೆಣ್ಣನ್ನು ನೀನು ಗೌರವಿಸು, ಅನುಭವಿಸು, ಸಂಭ್ರಮಿಸು, ಪ್ರೀತಿಸು, ಕಾಳಜಿ ಮಾಡು, ಅದು ನಿನಗೆ ಶ್ರೇಯಸ್ಸನ್ನುಂಟು ಮಾಡುತ್ತೆ. ಆದರೆ ಪಕ್ಕದ್ದು ಅದೆಷ್ಟೇ ಮೋಹಕವಾಗಿರಲಿ ಅಥವಾ ಅದೆಷ್ಟೇ ಮನಮೋಹಕವಾಗಿರಲಿ, ಆಸೆ ಹುಟ್ಟಿಸ್ಲಿ, ಆಕರ್ಷಣೆ ಮಾಡಲಿ, ಅದು ಸುಂದರ ರೂಪದಲ್ಲಿರುವ ನಿನ್ನ ದುಷ್ಟ ಕರ್ಮಗಳು. ಆ ಕಡೆ ನೀನು ಆಸೆ ಬಿದ್ದೆ ಅನ್ಕೋ, ಕೆಟ್ಟ 3 ದಿನ. ಹೌದು. ಇಲ್ಲ ಗುರುಜಿ, ನಾನು ಅದೇ ಅವಳ ಎಂಗೇಜ್ಮೆಂಟ್ ಆಗಿ ನನ್ಗೆ ಇಷ್ಟ ಇಲ್ಲ ಅಂದ ತಕ್ಷಣ ನಾನು ಅಂದ್ರೆ ಅಂದ್ರೆ ನನ್ನ ಸ್ಥಾನದಿಂದ ಅವಳನ್ನ ತೆಗೆದೇ ಬಿಟ್ಟೆ ಗುರುಜಿ. ನಾನು ಅಂದ್ರೆ ಇವಳು ಇಷ್ಟ ಇಲ್ಲ ಅಂದ್ರೆ ಇವಳು ನನ್ನವಳಲ್ಲ ಅಂತ ನಾನು ಅವತ್ತೇ ಗೊತ್ತಾಗುತ್ತೆ ಗುರುಜಿ ನನಗೆ. ಅದಾದ್ಮೇಲೆ ನಾನು ಅವ್ರ ಮೇಲೆ ಆಸೆನೇ ಪಟ್ಟಿಲ್ಲ. ಬಟ್ ಅದೇ ಅಂದ್ರೆ ಇವಾಗ ನಾನು ಇಷ್ಟಪಟ್ಟಿದ್ನಲ್ವಾ, ನನಗ್ ನೋವಾಗಿ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಅದನ್ನೆಲ್ಲ ಮರ್ತ್ಬಿಟ್ಟು ಚೆನ್ನಾಗಿದ್ದೆ ಗುರುಜಿ ಇವಾಗ. ಬಟ್ ಮತ್ತೆ ಅವಳು ಅದರಿಂದ ಕಲಿಬೇಕಾದ ಪಾಠ ಅಂದ್ರೆ ಮುಂದೆಯೂ ಅಷ್ಟೇ. ನೀನು ಕೊರಳಿಗೆ ನೋಡಪ್ಪ, ಇವತ್ತಿಗೆ ಕೊರಳಿಗೆ ತಾಳಿ ಕಟ್ಟಾದ್ಮೇಲೂ ಆ ಹೆಣ್ಣನ್ನು ಉಡಿಸ್ಕೊಳ್ಳೋಕಾಗದೆ ಇರೋ ಕಾಲ. ಮದುವೆ ಇನ್ನೇನು ಶಾಸ್ತ್ರದ ದಿನ ಆಗಿ ಇನ್ನೇನು ಧಾರೆ ಮುಹೂರ್ತದ ದಿನ ಬರ್ಬೇಕು, ಇನ್ನೇನು ತಾಳಿ ಕಟ್ಟಬೇಕು ಅನ್ನಂಗೆ ಮದುವೆ ಚೌಟ್ರಿಯಿಂದಲೇ ಆ ಹಳೆ ಲವರಿಂದ ಓಡೋದವರು ಇದ್ದಾರೆ. ಅಂದ್ರೆ ನಿಂದು ಅಂತ ಆಗಿ ಅದು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಜೀವ ಅಂತ ಗೊತ್ತಾಗೋವರೆಗೂ ಇಲ್ಲಿ ಯಾವುದೂ ನಮ್ದಲ್ಲಯ್ಯ. ಅಂಥದ್ರಲ್ಲಿ ನಾವು ಶಾಲಾ ಕಾಲೇಜಲ್ಲಿ ಸುಮ್ಮನೆ ಮೋಹ, ಅದೆಲ್ಲ ಅಟ್ರಾಕ್ಷನ್ ಕಣಪ್ಪ, ಅದು ಆ ಸಮಯದ್ದು ಹಾರ್ಮೋನ್ಗಳ ಆಟ, ಏನೂ ಮಾಡ್ಲಿಕ್ಕಾಗಲ್ಲ. ಆದರೆ
ನಿಜವಾಗಿಯೂ ಅರ್ಥ ಮಾಡಿಕೊಳ್ಳೋ ಜೀವ, ಅದು ಕುರೂಪಿ ಆದರೂ ಪರವಾಗಿಲ್ಲ. ಯಾಕಂದರೆ ಸುಂದರ ಹೃದಯ ನಮಗೆ ಆರಂಭದಲ್ಲಿ ಕಾಣಲ್ಲ, ಎಲ್ಲ ಸುಂದರ ಮುಖಗಳನ್ನು ನಾವು ನೋಡ್ತೀವಿ. ಸುಂದರ ಮುಖಗಳ ಹಿಂದೆ ಇರುವ ಕೆಟ್ಟ ದುರ್ಬುದ್ಧಿಗಳು ಗೊತ್ತಾದ ಮೇಲೆ ಸುಂದರ ಹೃದಯ ಎಷ್ಟು ಮುಖ್ಯ ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಎಲ್ಲ ಸುಂದರ ಮುಖಗಳ ಹಿಂದೆ ಒಂದು ಕಠೋರ ಸತ್ಯ ಇರುತ್ತೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳೋ ಒಂದು ಹೆಣ್ಮಗಳು ಬರ್ತಾಳೆ, ಬಂದವಳನ್ನು ನಾವು ರಾಣಿ ಥರ ಚೆನ್ನಾಗಿ ನೋಡ್ಕೊಳ್ಬೇಕು, ಆಕೆ ಕಷ್ಟ ಕೊಡಬಾರ್ದು. ಸೊ ಒಬ್ಬ ಹುಡುಗ ಆಗಿ ನಾನು ಫಿನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ನಾನು ಒಂದಷ್ಟು ವಿಚಾರಗಳಲ್ಲಿ ಸ್ಟ್ರಾಂಗ್ ಆಗಿ ರೆಡಿ ಇರಬೇಕಯ್ಯ, ಬಂದವಳನ್ನು ನಾನು ಸಾಕಬೇಕು. ಅದು ಬಿಟ್ಟು ಏನೂ ಮೊದಲೊಂದು ಕಾಲ ಇತ್ತು, ಏನು ಒಂದು ಕನ್ನಡದಲ್ಲಿ ಹಾಡಿದೆಯಲ್ಲ, ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತುಕೊಂಡು ಮುತ್ತು ಮಳೆಯ ಸುರಿಸುವೆ. ಅಂದರೆ ಗುಡಿಸ್ಲಲ್ಲಿ ಬರ್ತೀಯಾ? ನಾನು ಗುಡಿಸ್ಲಲ್ಲಿರೋದು ಕಣ್ರಿ, ಬರ್ತೀನಿ. ನನ್ನ ಹತ್ರ ಮೃಷ್ಟಾನ್ನ ಇಲ್ಲ, ಅಂಬ್ಲಿ ಗಂಜಿ ಇದೆ ಅಷ್ಟೇ, ಬರ್ತೀಯಾ? ಬರ್ತೀನಿ ಕಣ್ರಿ. ಅಂದರೆ ಏನು ಅರಮನೇಲಿದ್ರೆ ಅರಮನೆ, ಗುಡಿಸ್ಲಿಗಾದ್ರೆ ಗುಡಿಸು, ಅಯೋಧ್ಯೆಗಾದ್ರೆ ಅಯೋಧ್ಯೆಗೆ, ಕಾಡ್ಗಾದ್ರೆ ಕಾಡ್ಗೆ ಅನ್ನೋ ಸೀತೆ ಇವತ್ತಿಲ್ಲಪ್ಪ. ಅಂದರೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದ್ದು ಹೇಳ್ತಾ ಇಲ್ಲ, ಕಾಲ ಹಂಗಾಗಿದೆ. ತಪ್ಪು ಅಂತ ನಾನು ಹೇಳಲ್ಲ, ಅದು ಅವ್ರವ್ರ ಬದುಕು. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಂಡು ನಾವೇನ್ ಮಾಡಬೇಕು? ಏನೋ ಅವ್ರಿಗೋಸ್ಕರ ನಾವು ಏನೋ ಕೆಟ್ಟ ಮಾರ್ಗದಲ್ಲಿ ಹೋಗಿ ದುಡ್ಡು ಸಂಪಾದನೆ ಮಾಡಿಬಿಡ್ಬೇಕು ಅಂತ ಅಲ್ಲ. ನಮ್ಮ ಕೈಲಾದಷ್ಟು ಸಂಪಾದನೆ ಮಾಡಿ ನಮ್ಮ ಬದುಕು ನಡೆಸೋವಷ್ಟಂತೂ ಶಕ್ತಿಯನ್ನು ಪಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ತಕ್ಕಂಥ ಹೆಣ್ಣನ್ನು ಕರ್ಕೊಂಬರ್ಬೇಕು. ನಿನಗೆ ಪೆಟ್ರೋಲ್ ಹಾಕೋ ಶಕ್ತಿ ಇಲ್ಲ, ದೊಡ್ಡದು ಯಾವುದೋ 50-60 ಲಕ್ಷದ ಕಾರ್ ತಂದು ಮನೆ ಮುಂದೆ ನಿಲ್ಸ್ಕೊಂಡ್ರೆ ಮೇಂಟೆನೆನ್ಸ್ ಮಾಡೋಕ್ಕಾಗದೆ ಸತ್ತೋಯ್ತೀಯ. ನನ್ನ ದುಡಿಮೆ, ನನ್ನ ಶಕ್ತಿಗೆ ತಕ್ಕಂತೆ ನನ್ಗೆ ಪೆಟ್ರೋಲ್ ಹಾಕ್ಸೋಷ್ಟು ಎಷ್ಟು ಶಕ್ತಿ ಇದೆಯೋ ಅಷ್ಟು ಚಿಕ್ಕ ಕಾರ್ ತಂದು ನಿಲ್ಸ್ಕೊಂಡ್ರೆ, ಅಥವಾ ಅದಕ್ಕೆ ತಕ್ಕಂತೆ ಕಾರ್ ತಂದು ನಿಲ್ಸ್ಕೊಂಡ್ರೆ ನಾನು ಬದುಕಬಹುದು. ಈ ನನ್ನ ದುಡಿಮೆ ಇರೋದು ಇಷ್ಟು, ನಾನು ಯಾವುದೋ ದೊಡ್ಡದು 1 ಕೋಟಿ ಕಾರ್ ತಂದು ನಿಲ್ಸ್ಕೊಂಬಿಟ್ಟು ಮೇಂಟೈನ್ ಮಾಡ್ಲಿಕ್ಕೆ ಆಗದೆ ಒದ್ದಾಡಬೇಕಾಗುತ್ತೆ ಜೀವನ. ಸೊ ಹಾಗೆ ಎಲ್ಲವೂ ಅಷ್ಟೇ ಕಣಿಯ, ನಮ್ದೊಂದು ಶಕ್ತಿ ಮಿತಿ ಅಂತ ಇರುತ್ತೆ. ಅದರೊಳಗಡೆ ಬದುಕ್ತಾ ನಮ್ಮ ಮಿತಿಯನ್ನು ನಾವು ವಿಸ್ತರಿಸ್ಕೊಳ್ತಾ ಹೋಗೋಣ. ಹೆಚ್ಚು ದುಡಿಮೆ ಮಾಡೋಣ, ದೊಡ್ಡದೇನೋ ಮಾಡೋಣ, ಸರಿ. ಬಟ್ ಅದು ಮುಂದೆ, ಈಗ ನನ್ನ ಮನೇಲಿ 5 ಜನ ಇದ್ದೀವಪ್ಪ, ಅತ್ತಿಗೆದಿರಿದ್ದಾರೆ ಅಥವಾ ಅಣ್ಣ ತಮ್ಮದಿರಿದ್ದಾರೆ, ನನ್ನ ಮನೆ ಕಷ್ಟಗಳಿಂಥವು, ನಮ್ಮ ಜಮೀನುಗಳು ಇಷ್ಟಿದೆ, ಅಥವಾ ನಮ್ಮದೇನೋ ಕಷ್ಟ ಸುಖ ಇಂಥದ್ದಿದೆ, ಈ ಯಾವುದೂ ಲೆಕ್ಕಕ್ಕಿಲ್ಲ. ನನಗೆ ಲಕ್ಷ ದೊಡ್ಡ ಫ್ಲಾಟ್ ಬೇಕು, ಮನೆ ಬೇಕು, ಕಾರ್ ಬೇಕು, ಇಂಥ ಮೈಂಡ್ ಸೆಟ್ ಇರೋ ಹುಡುಗಿನ ತಂದು ನೀನು ಮದುವೆ ಆದರೆ 3 ವರ್ಷಕ್ಕೆ ನೇಣಕಂಡು ಸದೋಯ್ತೀಯ. ಅಂದರೆ ನನ್ನ ಶಕ್ತಿ ಏನು, ನನ್ನ ಮಿತಿ ಏನು, ನನ್ನ ಸ್ಥಿತಿ ಏನು, ಇದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋ ಹೆಣ್ಮಗಳು ಸಿಗ್ತಾಳೆ. ಅಲ್ಲಿವರೆಗೂ ಈ ಲವ್ ಮಾಡಿಬಿಡ್ತೀನಿ, ಅವಳಿಗೆ ಇಷ್ಟ ಬಂದಂಗೆ ನಾನು ನಡ್ಕೊಳ್ತೀನಿ ಪಡ್ಕೊಳ್ಳಿಕ್ಕೋಸ್ಕರ ನಮ್ಮ ಸತ್ಯಗಳನ್ನೆಲ್ಲ ಮರ್ತು ಬಿಟ್ಟಿರ್ತೀವಿ ನಾವು. ಇರೋದೇ ಇಷ್ಟು, ನಮ್ಮ ಮನೇಲಿ ಹಿಂಗೆಲ್ಲ ಇದೆ ಕಷ್ಟ, ನಮ್ಮ ತಾಯಿ ತಂದೆಗೆ ಹೊಂದ್ಕೊಳಕ್ ಆಗುತ್ತೋ ಇಲ್ವೋ, ಅತ್ತಿಗೆದಿರಿದ್ದಾರೆ, ಅಣ್ಣಂದಿರಿದ್ದಾರೆ, ಅಥವಾ ನಮ್ಮ ಮನೆಯಲ್ಲಿ ಬಡತನಗಳು ಹಿಂಗಿದ್ದಾವೆ, ಈ ಸತ್ಯಗಳನ್ನೆಲ್ಲ ಮರ್ತು ಬಿಡ್ತೀವಿ. ಆದರೆ ಯಾವುದೋ ಸುಂದರ ಮುಖದ ಹಿಂದೆ ಅವಳನ್ನು ಹೊಲಿಸ್ಕೊಳ್ಳೋಕೆ ಹೋಗಿ ಇರೋ ಬರೋದು ಸುಳ್ಳೆಲ್ಲ ಹೇಳಿ, ಅಥವಾ ಇಲ್ದದ್ದನ್ನು ಇದೆ ಅಂತ ಹೇಳಿ ಇರೋದನ್ನೆಲ್ಲ ಮರ್ತುಬಿಟ್ಟು ಕಡೆಗೆ ಮದುವೆ ಆಯ್ತೀರ, ಆಮೇಲೆ 3 ತಿಂಗಳಿಗೆ ಶುರುವಾಗುತ್ತೆ. ಹಾಗಾಗಿ ಇಲ್ಲಿ ಯಾರು ಮೋಸಗಾರರಲ್ಲಪ್ಪ. ಆಯಿತು, ಆಕೆಗೇನೋ ಅವತ್ತು ಒತ್ತಡ ಇತ್ತು, ಆಕೆ ಹಂಗೆ ಬದಲಾದ್ಲು, ಪರವಾಗಿಲ್ಲ. ಅದು ಲವ್ ಬ್ರೇಕಪ್ ಆದಮೇಲೆ ತಾನೇ ನಿನ್ನ ಬದುಕಲ್ಲಿ ಇಷ್ಟೆಲ್ಲ ಉದ್ಧಾರ ಆಗಿದ್ದು. ಹೌದು ಗುರುಜಿ, ನಂಗೆ ಅದರಲ್ಲಿಂದ ನಂಗೆ ಹೌದು. ಇನ್ನೇ ಎಲ್ಲರೂ ಲವ್ ಮಾಡಿಕೊಂಡು ಅಲ್ಲೆಲ್ಲೋ ಪಾರ್ಕಲ್ಲೋ ಸಿನಿಮಾದಲ್ಲೋ ಕಡೆ ಬೆಂಚಲ್ಲಿ ಕತ್ಲೆ ಮನೇಲಿ ಕೂತ್ಕೊಂಡು ಇಬ್ರು ಕೈ ಹಿಡ್ಕೊಂಡು ಓಡಾಡ್ತಿದ್ರಿ. ಇಲ್ಲಾಂದ್ರೆ ಬೆಂಗಳೂರು ಕಡೆ ಬತ್ತಿದ್ದಯ್ಯ ನೀನು? ಇಲ್ಲ, ಅದಾಗಿಲ್ಲ ಅಂದ್ರೆ ನಾನು ಬೆಂಗಳೂರು ಕಡೆ ಬರ್ತಾ ಇರಲಿಲ್ಲ ಗುರು, ಅಲ್ಲೇ ಊರಲ್ಲಿ ಇರೋ. ಅದಕ್ಕೆ ದೊಡ್ಡವರು ಹೇಳೋದು ಬ್ರೇಕಪ್ ಇನ್ ಲವ್, ವೇಕಪ್ ಇನ್ ಲೈಫ್ ಅಂತ. ಅಂದರೆ ಪ್ರೀತಿಯಲ್ಲಿ ಸೋಲೋದು ಅಂದರೆ ಜೀವನದಲ್ಲಿ ಗೆಲ್ಲೋದು ಅನ್ನೋ ಅರ್ಥ. ಜೀವನದಲ್ಲಿ ಗೆಲ್ಲೋದು ಅಂದರೆ ಏನೋ ಅದರ ಅಂದರೆ ಬ್ರೇಕಪ್ಗಳು ಕೆಲವೊಬ್ಬರಿಗೆ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕಾದರೆ, ಇನ್ನೂ ಕೆಲವೊಬ್ಬರಿಗೆ ಸಾಧನೆಗೆ ಒಂದು ಛಲ ಹುಟ್ಟಿಸ್ತವೆ. ಹೌದಲ್ಲಪ್ಪ? ಹೌದು ಗುರುಜಿ. ಸೊ ಆ ನಿಟ್ಟಿನಲ್ಲಿ ನೀನು ಬದುಕನ್ನು ಚೆನ್ನಾಗಿ ಕಟ್ಕೊಂಡಿದ್ದೀಯಪ್ಪ. ಐ ಆಮ್ ಪ್ರೌಡ್ ಆಫ್ ಯು. ಯಾಕಂದರೆ ಹಳ್ಳಿಯಿಂದ ಅಥವಾ ಊರಿಂದ ಇಲ್ಲಿಗೆ ಬಂದು ಯಾವ ಕೆಟ್ಟ ಚಟಕ್ಕೂ ಹೋಗದೆ, ಅಣ್ಣ ತಮ್ಮಂದಿರು ಅಥವಾ ಅಪ್ಪ ಅಮ್ಮ ಎಲ್ಲರಿಗೂ ವಿಶ್ವಾಸದಲ್ಲಿದ್ದುಕೊಂಡು ಒಳ್ಳೆ ದಾರಿಯಲ್ಲಿದ್ದೀಯ. ಈ ವಿಚಾರದಲ್ಲಿ ಹೋಗಿ ಕೆಡಬೇಡ. ಆಕೆ ಏನಾದರೂ ಮಾಡ್ಕೊಳ್ಳಿ, ಸವಾಸಕ್ಕೆ ಬೇಡ. ಎಲ್ಲೋ ಊರಲ್ಲಿ ಸಿಕ್ಕರಾಗ ಆಯ್ ಬಾಯ್ ಅಷ್ಟೇ,
ಅದು ಬಿಟ್ಟರೆ ಈ ಥರ ಮದುವೆ ಆಗಿರುವ ಹೆಣ್ಣಿನೊಂದಿಗೆ ಒಳ್ಳೆ ಪ್ರೀತಿಯೂ ಒಳ್ಳೆಯದಲ್ಲ, ಸ್ನೇಹವೂ ಒಳ್ಳೆಯದಲ್ಲ. ಯಾಕಂದರೆ ಕಾಲಕ್ರಮೇಣ ಆ ಕಡೆ ಇರುವ ಪುರುಷರು ನಾಳೆ ದಿನ ನಿಮ್ಮ ಸ್ನೇಹವನ್ನು ದ್ವೇಷದ ಥರ ತಗೊಂಡು ಬಿಟ್ರೆ ಅಥವಾ ಅದನ್ನೇನೋ ತಪ್ಪಾಗಿ ಅರ್ಥೈಸ್ಕೊಂಡು ಬಿಟ್ರೆ ನೀವು ಬದುಕೋಕ್ಕಾಗಲ್ಲ, ಪ್ರಯೋಜನ ಇಲ್ಲ. ಸುಮ್ಮನೆ ಯಾಕೆ ಹಣ್ಣು ತಿಂದವನು ಚೆನ್ನಾಗಿ ಅವನೇ ಓಡೋದ, ಸಿಪ್ಪೆ ತಿಂದವನು ಸಿಗಾಕೊಂಡೆ ಅಂತ ಸುಮ್ಮನೆ ಯಾಕೆ ಜೀವನ ಹಾಳು ಮಾಡ್ಕೊಳ್ತೀಯ? ಏನಿಲ್ಲ ಎತ್ತಿಲ್ಲ, ಕೆಟ್ಟವನಾಯ್ತಿ ಅಷ್ಟೇ. ನಾಳೆ ಬೇಡ, ಅದೆಲ್ಲ ಬಿಟ್ಬಿಡು. ಆರಾಮಾಗಿ ಕೆಲಸ ಮಾಡಿಕೊಂಡು ಲೈಫ್ ಎಂಜಾಯ್ ಮಾಡು, ಖುಷಿಯಾಗಿರು, ಒಳ್ಳೆ ಆಹಾರ ತಿನ್ನು, ಒಳ್ಳೆ ತರಕಾರಿ ಊಟ ಅಥವಾ ಒಳ್ಳೆ ಮನೆ ಊಟ ಮಾಡು, ಫಿಟ್ನೆಸ್ ಕಾಪಾಡ್ಕೊ, ವಾಕಿಂಗ್ ಮಾಡು, ದೇವರನ್ನು ಪ್ರಾರ್ಥನೆ ಮಾಡು, ತಂದೆ ತಾಯಿಗಳನ್ನ ಪ್ರಾರ್ಥನೆ ಮಾಡು, ಒಳ್ಳೆ ನಿನ್ನ ಕೆಲಸ ಕೊಟ್ಟಿರೋರನ್ನು ಅವರನ್ನೇ ದೇವರು ಅಂತ ತಿಳಿದು ಆ ಕೆಲಸವನ್ನೇ ದೇವರು ಅಂತ ತಿಳಿದು ಶ್ರದ್ಧೆಯಿಂದ ಇರು. ನನ್ನ ಪಾಲಿಗೆ ದೇವತೆ ಅಂತ ಹುಡುಗಿ ಬಂದೇ ಬರ್ತಾಳೆ ಅನ್ನೋ ಆ ಮ್ಯಾನಿಫೆಸ್ಟ್ ಅಥವಾ ಅದನ್ನು ಕಲ್ಪನೆ ಮಾಡ್ಕೋ. ಆ ರೀತಿಯಲ್ಲಿ ನಿನ್ನ ಜೀವನವನ್ನು ಕಟ್ಕೊಳ್ತಾ ಹೋಗು. ಅದು ಬಿಟ್ಟು ಹಿಂದೇನಾಯಿತು, ಹಿಂದೆ ಯಾರು ಬಿಟ್ಟು ಹೋದರು ಅಥವಾ ಹಿಂದೆ ಏನಾಯಿತು, ಅದೆಲ್ಲವೂ ಪಾಠವಾಗಬೇಕೆ ಹೊರತು ಕೊರಗಾಗಬಾರ್ದು. ಆಯಿತಾ? ಒಳ್ಳೇದಾಗಲಪ್ಪ. ಅದೊಂದು ವಿಚಾರದಲ್ಲಿ ಎಲ್ಲ ಬ್ಲಾಕ್ ಮಾಡಿ ಬಿಸಾಕು. ಯಾವ ಚಿಕ್ಕ ಮೆಸೇಜು ಕಳ್ಸಂಗಿಲ್ಲ, ಚಿಕ್ಕ ಮಾತು ಆಡಂಗಿಲ್ಲ. ಮುಂದೆ ಅವೆಲ್ಲ ಸಾಕ್ಷಿಯಾಗಿ ಉಳ್ಕೊಂಡ್ಬಿಡ್ತವೆ. ಇಲ್ಲ ಗುರುಜಿ, ಅದೇ ಇವಾಗ ಅಂದ್ರೆ ಇವಾಗಿಂದ ನಾನು ಅಂದ್ರೆ ಅದೇ ಯಾವ ನಂಬರ್ ಬಂದ್ರು ಯಾವ್ದೋ ಒಂದು ಓಪನ್ ಮಾಡ್ತಾ ಇಲ್ಲ, ಬಟ್ ಬ್ಲಾಕ್ ಲಿಸ್ಟ್ ಆಗ್ತಾ ಇದೀನಿ ಗುರುಜಿ. ಯಾವ್ದು ನಾನು ಯಾವ ಮೆಸೇಜ್ ಬಂದ್ರು ಓಪನ್ ಮಾಡ್ತಾ ಇಲ್ಲ ಗುರುಜಿ. ನಾನು ಅದೇ ಇವ್ರಿಗೆ ಗೊತ್ತಾಗುತ್ತಲ್ವಾ, ಅದಕ್ಕೆ ನಾನು ಓಪನ್ ಮಾಡ್ತಾ ಇಲ್ಲ, ಹಾಗೆ ಬ್ಲಾಕ್ ಮಾಡಿ ಡಿಲೀಟ್ ಮಾಡ್ತಾ ಇದೀನಿ. ಫೋನ್ ಚೇಂಜ್ ಮಾಡಿ, ಸಿಮ್ ಚೇಂಜ್ ಮಾಡಿ, ಏನೋ ಒಂದು ಮಾಡಪ್ಪ. ಇವೆಲ್ಲ ಒಳ್ಳೇದಲ್ಲ ಕಣಿಯ. ನಿನ್ ನಂಬರ್ ಅನ್ನ ಇದು ಸಿಮ್ ಚೇಂಜ್ ಮಾಡೋ ಅಂತಿದ್ದೆ ಗುರುಜಿ. ಬ್ಯಾಂಕ್ ಆಮೇಲೆ ಕಂಪ್ನಿಗೆ ಬ್ಯಾಂಕ್ ಕೆಲಸದಲ್ಲೆಲ್ಲ ಇದನ್ನೇ ಕೊಟ್ಟಿದ್ದೀನಿ ಅಲ್ವಾ. ಎಲ್ಲ ಹಾಕು ಒಂದ್ ಕಡೆಯಿಂದ ಚೇಂಜ್ ಮಾಡಬಹುದು. ಏನು ಆಗದೆ ಇರೋದು ಏನಲ್ಲ. ಅರ್ಥ ಆಯ್ತಲ್ಲಪ್ಪ? ಯಾವಾಗ ಇದು ಒಂದು ಕ್ಯಾರೆಕ್ಟರ್ಗೆ ಕಳಂಕ ಬರುವಂಥದ್ದೇನೋ ನಡೆಯೋದಿದೆ ಇದರಿಂದ ಅಂದಾಗ ಅದನ್ನ ನಂಬರ್ ಚೇಂಜ್ ಮಾಡ್ಕೊಂಡ್ರೆ ಏನಪ್ಪ ತೊಂದರೆ ಇಲ್ಲ. ಆಯ್ತಾ? ನಂಬರನ್ನು ಏನೋ ನಿನ್ನ ಬೆಂಗಳೂರಿನ ಕೆಲವು ಸ್ನೇಹಿತರಿಗೆ ಕೊಡ್ಬೋದು ಅಥವಾ ಮನೆಯವ್ರಿಗೆ ಕೊಡ್ಬೋದು, ಅಷ್ಟು ಬಿಟ್ಟರೆ ಯಾರಿಗೂ ಅಷ್ಟು ಹಂಚ್ಕೊಳಕ್ಕೆ ಹೋಗಬಾರ್ದು. ಆಯ್ತಪ್ಪ, ಒಳ್ಳೇದಾಗಲಿ. ಅದರಿಂದ ಏನು ತೊಂದರೆ ಆಗಲ್ಲ. ಬಟ್ ನೀನು ಮಾತಾಡೋದು, ಮೆಸೇಜ್ ಮಾಡೋದು ಅದೇನು ಮಾಡಬೇಡ. ಇಲ್ಲಿಂದ ಏನು ತೊಂದರೆ ಆಗ್ದಂಗೆ ದೇವ್ರು ಕಾಪಾಡ್ತಾನೆ. ಶುಭವಾಗ್ಲಪ್ಪ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಗೋವಿಂದ ನೋಡಿ, ಇಲ್ಲಿ ಆ ಹೆಣ್ಮಗಳು ಕೆಟ್ಟವರು ಒಳ್ಳೆಯವರು ಅಂತ ನಾನು ಹೇಳಲ್ಲ. ಇವೆಲ್ಲ ಒಂದು ಪರೀಕ್ಷೆ. ನನ್ನ ಪ್ರಕಾರ ಬರ್ತವೆ, ಅಂತಹ ಸ್ಥಿತಿಗಳು ಬರ್ತವೆ. ನೋಡಿ, ಅಂತೆಂಥವರು ಕೆಟ್ಟಿದ್ದಾರೆ. ಅಂಥದ್ರಲ್ಲಿ ಸಾಮಾನ್ಯರಾದ ಸಂಸಾರಿಗಳಾಗಿ ಉಪ್ಪು ಖಾರ ತಿನ್ನೋರಾಗಿ ಎಲ್ಲ ಆಸೆ ಬೀಳ್ತಾರೆ. ಅವೆಲ್ಲವೂ ಸಹಜ. ಆದರೆ ಸ್ವಲ್ಪ ನಾವು ಬುದ್ಧಿ ಬಳಸಬೇಕು, ಧರ್ಮ ಕರ್ಮಗಳನ್ನು ಅರ್ಥ ಬದುಕಬೇಕು. ತಪ್ಪುಗಳಾಗ್ತವೆ, ಕ್ಷಮೆ ಮಾಡಬೇಕು, ಕ್ಷಮಿಸಬೇಕು, ಕ್ಷಮೆ ಕೇಳಬೇಕು, ಮುಂದುವರಿಬೇಕು. ಆಗಲೇ ಜೀವನ ಚಂದ. ನಿನಗೆ ಒಳ್ಳೆ ಹುಡುಗಿ ಸಿಗಲಪ್ಪ. ದೇವ್ರು ನಿನ್ನನ್ನು ಚೆನ್ನಾಗಿಡ್ಲಿ. ಶುಭವಾಗಲಿ.